ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। हरे कृष्णा 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 हरे हरे, हरे राम राम राम। ओम नमो भगवते वासुदेवाय। 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 हरे कृष्ण। ಇವತ್ತು ಸ್ವಲ್ಪ ನಾವು ಶ್ರೀಮದ್ ಭಾಗವತದ 2ನೇ ಸ್ಕಂದ ಅಧ್ಯಾಯ 3ರಿಂದ ಚರ್ಚೆಯನ್ನು ಮಾಡೋಣ. ಇದರ ಶೀರ್ಷಿಕೆ ಶುದ್ಧ ಭಕ್ತಿ ಸೇವೆ, ಹೃದಯದ ಪರಿವರ್ತನೆ. ಇದು ಶ್ಲೋಕ ಕ್ರಮಾಂಕ 17. ನಾನು ಹೇಳ್ತೇನೆ. ಆಯುರ್ಹರತಿ ವೈಪುಂಸಾಂ ಬುದ್ಧನ್ನಸ್ತಂಚಯನ್ನಸೌ ತಸ್ಯೈರ್ತೆ ಯತ್ಸನೋ ನೀತ ಉತ್ತಮ ಶ್ಲೋಕವಾರ್ತಯ. ಇದರ ಶಬ್ದಾರ್ಥ ಈ ರೀತಿ ಇದೆ. ಆಯುಹು, ನನ್ನ ಹಿಂದೆಡೆ ಆಯುಹು ಆಯುಷ್ಯವನ್ನು, ಹರತಿ ಕ್ಷೀಣಿಸುತ್ತಾನೆ, ವೈ ಖಂಡಿತವಾಗಿಯೂ, ಪುಂಸಾಂ ಜನರ, ಉದ್ಯನ್ ಉದಯಿಸುತ್ತ, ಅಸ್ತಂ ಮುಳುಗುತ್ತ, ಚ ಕೂಡ, ಯನ್ ಚಲಿಸುತ್ತ, ಅಸೌ ಸೂರ್ಯನು, ತಸ್ಯ ಆ ಭಗವಂತನ ಮಹಿಮೆಗಳನ್ನು ವರ್ಣಿಸುವವನನ್ನು ಋತೆ ಉಳಿದು, ಯತ್ ಯಾರಿಂದ, ಶನಃ ಕಾಲವು, ನೀತಃ ಬಳಸಲ್ಪಟ್ಟಿತು, ಉತ್ತಮ ಶ್ಲೋಕ ಸಕಲೋತ್ತಮ ಪುರುಷನ ವಾರ್ತೆಯ ವಿಚಾರಗಳಲ್ಲಿ. ಅನುವಾದ ಹಾಗೂ ಭಾವಾರ್ಥ ಕೃಷ್ಣ ಕೃಪಾ ಶ್ರೀಮೂರ್ತಿ ಅಭಯಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಅಂತ ಅನುವಾದ ಆಗಿದೆ. ಸೂರ್ಯನು ಉದಯಿಸುತ್ತಾ ಮತ್ತು ಅಸ್ತಮಿಸುತ್ತಾ ಸರ್ವಮಂಗಳನಾದ ದೇವೋತ್ತಮ ಪುರುಷನ ವಿಷಯದ ಚರ್ಚೆಗಳಲ್ಲಿ ಕಾಲವನ್ನು ವಿನಿಯೋಗಿಸುವವನನ್ನು ಬಿಟ್ಟು ಉಳಿದ ಎಲ್ಲರ ಆಯುಷ್ಯವನ್ನು ಕುಗ್ಗಿಸುತ್ತಾನೆ. ಇದರ ತಾತ್ಪರ್ಯ ಶ್ಲೋಕದಿಂದ ಈ ಪದ್ಯವು ಭಕ್ತಿ ಸೇವೆಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಪರಮ ಪ್ರಭುವಿನೊಂದಿಗಿನ ಕಳೆದು ಹೋದ ಸಂಬಂಧವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಮಾನವ ಜನ್ಮವನ್ನು ಉಪಯೋಗಿಸುವ ಅಗತ್ಯವನ್ನು ಪರೋಕ್ಷವಾಗಿ ದೃಢಪಡಿಸುತ್ತದೆ. ಕಾಲದ ಅಲೆಗಳು ಯಾರಿಗಾಗಿಯೂ ಕಾಯುವುದಿಲ್ಲ. ಆದ್ದರಿಂದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳಿಂದ ಸೂಚಿತವಾದ ಅಂತಹ ಕಾಲವನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸರಿಯಾಗಿ ಬಳಸದಿದ್ದರೆ ಅದು ಅನ್ಯಥಾ ವ್ಯಯವಾಗುತ್ತದೆ. ಜೀವಿತಾವಧಿಯ ಒಂದು ಕ್ಷಣ ನಷ್ಟವಾದರೆ ಆ ನಷ್ಟವನ್ನು ಎಷ್ಟು ಚಿನ್ನ ತುಂಬಿಯೂ ಭರ್ತಿ ಮಾಡಲು ಸಾಧ್ಯವಿಲ್ಲ. ತನ್ನ ಅಧ್ಯಾತ್ಮ ಸ್ವರೂಪವನ್ನು ಮತ್ತು ತನ್ನ ಸುಖದ ಶಾಶ್ವತ ನೆಲೆಯನ್ನು ಕಂಡುಕೊಳ್ಳಲು ಜೀವಿಗೆ ಮಾನವ ಜನ್ಮವನ್ನು ನೀಡಲಾಗುತ್ತದಷ್ಟೇ. ಜೀವಿಯು ವಿಶೇಷವಾಗಿ ಮಾನವನು ಸುಖವನ್ನು ಅರಿಸುತ್ತಿರುತ್ತಾನೆ, ಏಕೆಂದರೆ ಸುಖವು ಜೀವಿಯ ಸಹಜ ಸ್ಥಿತಿ. ಆದರೆ ಅವನು ಸುಖವನ್ನು ಭೌತಿಕ ವಾತಾವರಣದಿಂದ ಅರಸುವುದು ವ್ಯಕ್ತವಾದದ್ದು. ಜೀವಿಯು ಮೂಲಭೂತವಾಗಿ ಪೂರ್ಣದ ಒಂದು ಆಧ್ಯಾತ್ಮಿಕ ಕಿಡಿ ಮತ್ತು ಅವನ ಸುಖ ಇರುವುದು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿಯೇ. ಭಗವಂತನು ಪೂರ್ಣನು, ಸಮಗ್ರ ಚೇತನನೂ ಆಗಿದ್ದಾನೆ. ಅವನ ನಾಮ ರೂಪ ಗುಣ ಲೀಲೆಗಳು ಪರಿವಾರ ಮತ್ತು ವ್ಯಕ್ತಿತ್ವ ಎಲ್ಲವೂ ಅವನಿಂದ ಅಭಿನ್ನವಾದದ್ದು.
ವ್ಯಕ್ತಿಯು ಭಗವಂತನ ಮೇಲೆ ಹೇಳಿದ ಯಾವುದಾದರೊಂದು ಶಕ್ತಿಯೊಂದಿಗೆ ಭಕ್ತಿ ಸೇವೆಯ ಯೋಗ್ಯ ಮಾರ್ಗದ ಮೂಲಕ ಒಮ್ಮೆ ಸಂಪರ್ಕ ಬೆಳೆಸಿದರೆ ಸಾಕು, ಆ ಕೂಡಲೇ ಪರಿಪೂರ್ಣತೆಯ ದ್ವಾರವು ತೆರೆದಂತೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಭಗವಂತನು ಅಂತಹ ಸಂಪರ್ಕವನ್ನು ಹೀಗೆ ವಿವರಿಸಿದ್ದಾರೆ. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಶ್ಚ ತ್ರಾಯತೆ ಮಹತೋ ಭಯಾತ್. ಭಕ್ತಿ ಸೇವೆಯಲ್ಲಿ ಕೈಗೊಂಡ ಪ್ರಯತ್ನಗಳಿಗೆ ಎಂದಿಗೂ ಭಂಗ ಬರುವುದಿಲ್ಲ ಅಥವಾ ಅದು ವಿಫಲವೂ ಆಗುವುದಿಲ್ಲ. ಅಂತಹ ಸಾಧನ ಕಾರ್ಯಗಳ ಸಣ್ಣ ಆರಂಭವು ವ್ಯಕ್ತಿಯನ್ನು ಮಹಾನ್ ಭಯದಿಂದ ಉದ್ಧರಿಸಲು ಸಾಧ್ಯ. ಬಹುಶಕ್ತಿಯುತ ಔಷಧವನ್ನು ನಾಡಿಗಳ ಮೂಲಕ ಚುಚ್ಚಿದಾಗ ಅದು ಕೂಡಲೇ ಇಡೀ ಶರೀರದಲ್ಲಿ ಕಾರ್ಯ ಮಾಡುವಂತೆ ಭಗವಂತನ ಆಧ್ಯಾತ್ಮಿಕ ವಿಷಯಗಳು ಶುದ್ಧ ಭಗವದ್ಭಕ್ತನ ಶ್ರೋತೇಂದ್ರಿಯಗಳ ಮೂಲಕ ಒಳಗಿದಾಗ ಚೆನ್ನಾಗಿ ಕೆಲಸ ಮಾಡುತ್ತವೆ. ದಿವ್ಯ ಸಂದೇಶಗಳ ಶ್ರವಣ ಸಾಕ್ಷಾತ್ಕಾರವು ಪೂರ್ಣ ಸಾಕ್ಷಾತ್ಕಾರವನ್ನು ಸೂಚಿಸುತ್ತದೆ. ಇದು ಮರದ ಒಂದು ಭಾಗದ ಫಲವಂತಿಕೆಯು ಅದರ ಇತರ ಭಾಗಗಳ ಫಲವಂತಿಕೆಯನ್ನು ಸೂಚಿಸುವಂತೆ. ಸುಖಮುನಿಗಳಂತಹ ಶುದ್ಧ ಭಕ್ತರ ಸಂಘದಲ್ಲಿ ಕ್ಷಣ ಮಾತ್ರದಲ್ಲಿ ದೊರೆಯುವ ಈ ಸಾಕ್ಷಾತ್ಕಾರವು ಒಬ್ಬನ ಇಡೀ ಜೀವನವನ್ನು ಶಾಶ್ವತವಾಗಿ ರೂಪಿಸುತ್ತದೆ. ಶುದ್ಧ ಭಕ್ತನು ಈ ಸಾಕ್ಷಾತ್ಕಾರವು ಶುದ್ಧ ಭಕ್ತನು ಹೀಗೆ ಸತತವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿ ತನ್ನ ಅಸ್ತಿತ್ವವನ್ನು ಶುದ್ಧಗೊಳಿಸುವುದರಿಂದ ಅವನ ಜೀವಿತಾವಧಿಯನ್ನು ಸೂರ್ಯನು ಹರಣ ಮಾಡುವುದಿಲ್ಲ. ಮೃತ್ಯುವೇನಿದ್ದರೂ ನಿತ್ಯ ಜೀವಿಯ ಪ್ರಾಪಂಚಿಕ ಸಂಸರ್ಗದ ಚಿಹ್ನೆ. ಭೌತಿಕ ಸಂಸರ್ಗದಿಂದಲೇ ನಿತ್ಯ ಜೀವಿಯು ಜನ್ಮ, ಮೃತ್ಯು, ಮುಪ್ಪು ಮತ್ತು ವ್ಯಾಧಿಗಳಿಗೆ ತುತ್ತಾಗುತ್ತಾನೆ. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉಲ್ಲೇಖಿಸಿದಂತೆ ದಾನ ಮುಂತಾದ ಲೌಕಿಕ ಪುಣ್ಯ ಕಾರ್ಯಗಳು ಸ್ಮೃತಿ ಶಾಸ್ತ್ರಗಳಲ್ಲಿ ವಿಹಿತವಾಗಿವೆ. ಯೋಗ್ಯನಿಗೆ ಕೊಟ್ಟ ದ್ರವ್ಯ ದಾನವು ಮುಂದಿನ ಜನ್ಮಕ್ಕೆ ಖಚಿತವಾದ ಬ್ಯಾಂಕಿನ ಠೇವಣಿ ಇದ್ದಂತೆ. ಅಂತಹ ದಾನವನ್ನು ಬ್ರಾಹ್ಮಣನಿಗೆ ನೀಡಬೇಕೆಂದು ವಿಧಿಸಲಾಗಿದೆ. ಅಬ್ರಾಹ್ಮಣನಿಗೆ ಅಂದ್ರೆ ಬ್ರಾಹ್ಮಣನ ಅರ್ಹತೆ ಇಲ್ಲದವನಿಗೆ ದ್ರವ್ಯ ದಾನ ಮಾಡಿದರೆ ಅದೇ ಪ್ರಮಾಣದಲ್ಲಿ ಮುಂದಿನ ಜನ್ಮದಲ್ಲಿ ಅದನ್ನು ಹಿಂಪಡೆಯಲಾಗುತ್ತದೆ. ಅಲ್ಪ ವಿದ್ಯೆಯುಳ್ಳ ಬ್ರಾಹ್ಮಣನಿಗೆ ದಾನ ಮಾಡಿದರೂ ದ್ರವ್ಯವು ದ್ವಿಗುಣಿತವಾಗಿ ವಾಪಸ್ಸು ಬರುತ್ತದೆ. ವಿದ್ಯಾವಂತನು ಮತ್ತು ಸಕಲ ಅರ್ಹತೆಯುಳ್ಳವನು ಆದ ಬ್ರಾಹ್ಮಣನಿಗೆ ಧನವನ್ನು ಕೊಟ್ಟರೆ ಅದು 100 ಪಟ್ಟು 1000 ಪಟ್ಟು ಹೆಚ್ಚಾಗಿ ಹಿಂದಿರುಗಿ ಬರುತ್ತದೆ. ವೇದ ಪಾರಂಗತನಿಗೆ ವೇದ ಮಾರ್ಗವನ್ನು ಯಥಾವತ್ತಾಗಿ ಅರಿತವನಿಗೆ ದಾನ ಮಾಡಿದಲ್ಲಿ ಅದು ಅಪರಿಮಿತವಾಗಿ ಮರಳಿ ಬರುತ್ತದೆ. ವೇದ ಜ್ಞಾನದ ಅಂತಿಮೋದ್ದೇಶವು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ವೇದೈಶ್ಯ ಸರ್ವೈರಹಮೇವ ವೇದ್ಯಃ, ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನ ಸಾಕ್ಷಾತ್ಕಾರ. ಎಷ್ಟೇ ಪ್ರಮಾಣದಲ್ಲಾಗಲಿ ಕೊಟ್ಟ ದಾನವು ಮರಳುವುದೆಂಬ ಭರವಸೆ ಇದೆ. ಹಾಗೆಯೇ ಭಗವಂತನ ದಿವ್ಯ ಸಂದೇಶಗಳ ಶ್ರವಣ ಕೀರ್ತನೆಗಳಿಂದ ಶುದ್ಧ ಭಕ್ತನೊಬ್ಬನ ಸಹವಾಸದಲ್ಲಿ ಕಳೆದ ಕ್ಷಣವು ಮೂಲ ನೆಲೆಗೆ ಹಿಂದಿರುಗುವ ಮತ್ತು ದೇವೋತ್ತಮನೊಂದಿಗೆ ಸೇರುವ ಶಾಶ್ವತ ಜೀವನದ ಪರಿಪೂರ್ಣ ಆಶ್ವಾಸನೆಯಾಗಿದೆ. ಮಧ್ಯಾಮಗತ್ವ ಪುನರ್ಜನ್ಮ ನ ವಿದ್ಯತೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಭಗವಂತನ ಭಕ್ತನಿಗೆ ಶಾಶ್ವತ ಜೀವನವು ಖಚಿತವಾದದ್ದು. ಇಂತಹ ಖಚಿತವಾದ ಶಾಶ್ವತ ಜೀವನಕ್ಕೆ ಭಕ್ತನ ಈ ಜನ್ಮದಲ್ಲಿಯ ಮುಪ್ಪು ಅಥವಾ ರೋಗಗಳು ಪ್ರೋತ್ಸಾಹದಾಯಕವಾಗಿರುತ್ತವೆ. ಸಾಧು ಮದೇಕ ಬಂಧು ಮತ್ಸಮೀನ್ ಮದ್ಗುರೋ ಮದ್ಮಹಾದನ ಮನ್ನಿಸ್ತಾರಕ ಮನ್ಭಾಗ್ಯ ವದಾನಂದನಮೋಸ್ತುತೇ. ಯೋಂತಪ್ರವಿಶ್ಯಂ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂ ಚ ಹಸ್ತಶ್ರವಣತ್ವಗಾದಿಂ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹರೇ ಕೃಷ್ಣ. ನಾವೆಲ್ಲರಿಗೂ ನಮ್ಮ ಈ ಶನಿವಾರ ಸತ್ಸಂಗದಲ್ಲಿ ತುಂಬಾ ಸ್ವಾಗತ. ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ತಾ ದಿನವರ ಶ್ಲೋಕದಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಯಾವ ರೀತಿ ಸೂರ್ಯನ ಉದಯ ಮತ್ತು ಅಸ್ತದಿಂದ ಒಂದು ವ್ಯಕ್ತಿಯ ಜೀವನದಲ್ಲಿ ಏನಾಗುತ್ತೆ, ಒಂದು ದಿವಸ ಕಳೆದು ಹೋಗುತ್ತೆ. 24 ಗಂಟೆ ಏನಾಗುತ್ತೆ, ಕಳೆದು ಹೋಗುತ್ತೆ. 24 ಗಂಟೆ ಕಳೆದು ಹೋಗುತ್ತೆ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ನಮಗೆ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಜಾತಸ್ಯ ಹಿ ಧ್ರುವೋ ಮೃತ್ಯು.
ಜನ್ಮ ತಾಳಿದವ್ರು ಏನಾಗಬೇಕು? ಮೃತ್ಯು ಅವ್ರು ಬರಲೇಬೇಕು. ಅದಕ್ಕೆ ಯಾವಾಗ ನಾವು ಡೇಟ್ ಆಫ್ ಬರ್ತ್ ಒಂದು ಬರ್ತೀವಲ್ಲ, ಬರ್ತ್ ಸರ್ಟಿಫಿಕೇಟ್ ಆಮೇಲೆ ಡೆತ್ ಸರ್ಟಿಫಿಕೇಟ್ ಒಂದು ಬರಲೇಬೇಕು. ಯಾರು ಪರ್ಮನೆಂಟ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ಆಯುಸ್ಸು ಕ್ಷೀಣವಾಗ್ತಾ ಹೋಗ್ತಾರೆ. ಆದರೆ ಆಯುಸ್ಸು ಯಾರ ಈ ಉದಯಿಸುವ ಮತ್ತು ಅಸ್ತವಾಗುವ ಸೂರ್ಯ ಯಾರ ಆಯುಷ್ಯನ ಕ್ಷೀಣ ಮಾಡೋದಿಲ್ಲ ಅಂತಿಲ್ಲ. ಉತ್ತಮ ಶ್ಲೋಕ ವಾರ್ತೆಯ ಅಂದರೆ, ಉತ್ತಮ ಶ್ಲೋಕ ಅಂದರೆ ಭಗವಂತನ ಒಂದು ಹೆಸರು. ಅಂದರೆ ಯಾರನ್ನ ಅತ್ಯುತ್ತಮವಾದ ಒಂದು ಕಾವ್ಯದಲ್ಲಿ ಶ್ಲೋಕಗಳಿಂದ ವರ್ಣನೆ ಮಾಡಲಾಗಿದೆ, ಗುಣಗಾನ ಮಾಡಲಾಗಿದೆ. ಆ ಗುಣಗಾನವನ್ನು ಯಾರು, ಭಗವಂತನ ಗುಣಗಾನವನ್ನು ಯಾರು ಮಾಡೋದಿಲ್ಲ ಅಥವಾ ಭಗವಂತನ ಗುಣಗಾನವನ್ನು ಯಾರು ಕೇಳೋದಿಲ್ಲ, ಅವರ ಜೀವನ ಏನಾಗುತ್ತದೋ ಕ್ಷೀಣವಾಗ್ತಾ ಹೋಗುತ್ತೆ. ಒಂದೊಂದು ದಿವಸ ಅವರು ಮೃತ್ಯುವಿಗೆ ಸಮೀಪ ಬರ್ತಾರೆ. ಅಂದರೆ ನೀವು ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಈ ಭಗವಂತನ ಒಂದು ಗುಣಗಾನವನ್ನ ಮಾಡುವ ಮತ್ತು ಕೇಳುವವರು, ಶ್ರವಣ ಮತ್ತು ಕೀರ್ತನೆ ಮಾಡುವವ್ರಿಗೆ ಆಗೋದಿಲ್ವಾ ಇದು? ಮೃತ್ಯು ಬರೋದಿಲ್ವಾ? ಬರುತ್ತೆ, ಅವ್ರಿಗೂ ಮೃತ್ಯು ಬರುತ್ತೆ. ಆದರೆ ಎರಡು ಮೃತ್ಯುಗಳಲ್ಲಿ ಅಜಗಜಾಂತರವಾದ ವ್ಯತ್ಯಾಸ. ಒಂದು ಬೆಕ್ಕು ಇದೆ ನೋಡಿ, ಆ ಬೆಕ್ಕು ಏನ್ ಮಾಡುತ್ತೆ, ಅದು ಇಲಿಯನ್ನ ಅದು ಹಿಡಿಯುತ್ತೆ ಬಾಯಿಯಲ್ಲಿ. ಅವಾಗ ಇಲಿಗೆ ಏನು ಅನ್ಸುತ್ತದು? ಪ್ರಾಣ ಸಂಕಟ, ಅದು ಪ್ರಾಣ ಹೋಗುತ್ತೆ. ಅದೇ ತನ್ನ ಮಗುವನ್ನು ಹಿಡಿಯುತ್ತದೆ ಇಲಿ ಹತ್ತಿರ ಬೆಕ್ಕು. ಅವಾಗ ಏನಾಗುತ್ತದು? ಅದಕ್ಕೆ ಅತ್ಯಂತ ವಾತ್ಸಲ್ಯತೆ, ಅದಕ್ಕೆ ಅಕ್ಕರೆ, ಪ್ರೇಮ. ಅದೇ ಬಾಯಿಯಲ್ಲಿ ಇಬ್ಬರಿಗೂ ಹಿಡಿತಾ ಇದೆ. ಭೌತಿಕವಾದಿಗಳು ಅಥವಾ ಭಗವಂತನ ಭಕ್ತಿ ಸೇವೆಯನ್ನು ಸಲ್ಲಿಸದೇ ಇರೋರು, ಯಾರು ಭಗವಂತನ ಗುಣಗಾನವನ್ನು ಕೇಳೋದಿಲ್ಲ, ಭಗವತ್ ಸೇವೆಯನ್ನು ಮಾಡೋದಿಲ್ಲ, ಅವ್ರು ಏನಾಗುತ್ತೆ, ಅವರು ಆ ಇಲಿ ಥರ ಆಗುತ್ತೆ. ಮೃತ್ಯು ಅಂದರೆ ಆ ಬೆಕ್ಕು ಇಲಿ ಹಿಡಿದಾಗ. ಆದರೆ ಅದೇ ಯಾರು ಭಗವಂತನ ಸೇವೆಯನ್ನು ಮಾಡ್ತಾರೆ, ಆ ರೀತಿ ಅವ್ರಿಗೆ ಏನಾಗುತ್ತೆ ಅಂದರೆ ಭಗವಂತನೇ ಎಲ್ಲ, ಜನ್ಮನೂ ಅವನೇ, ಜೀವನನೂ ಅವನೇ, ಮೃತ್ಯುನೂ ಅವನೇ, ಎಲ್ಲವೂ ಅವನೇ. ಭಗವಂತನೇ ಆ ಮೃತ್ಯು ರೂಪದಲ್ಲಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಮೃತ್ಯು ಸರ್ವಹರಸ್ಯ ಅಹಂ. ಮೃತ್ಯುವಿನ ರೂಪದಲ್ಲಿ ಬಂದು ನಾನು ಎಲ್ಲವನ್ನು ಹರಣ ಮಾಡ್ತಾನೆ. ಈಗ 2026 ಹೊಸ ವರ್ಷ ಬಂತು, ನಾವು ಕ್ಯಾಲೆಂಡರ್ ಎಲ್ಲ ಕೊಡ್ತಾ ಇದ್ದೀವಿ. ಒಂದು ವರ್ಷ ತುಂಬ 2026 ಅಂತ ಹೇಳಿ ರಾತ್ರಿ ಎಲ್ಲ ಜನ ಇಲ್ಲಿ ತುಂಬ ಕೇಕೆ ಹಾಕಿದ್ರು. ಬೇರೆ ಬೇರೆ ದ್ರವ್ಯಗಳನ್ನು ಶರೀರದಲ್ಲಿ ಹಾಕೊಂಡ್ಬಿಟ್ಟು ಭಾಳ ಕೇಕೆ ಹಾಕಿ, ನಮ್ಗೆ ಬೆಳಗ್ಗೆ 4 ಗಂಟೆ ಮಂಗಳಾರತಿ ಹೇಳ್ಬೇಕಂದ್ರೆ ರಾತ್ರಿ ಮಲಗಿಬಿಟ್ಟಿಲ್ಲ. 3:45 ಇನ್ನೂ ಜನ ಇಲ್ಲಿ ಕೇಕೆ ಹಾಕ್ತಾ ಇದ್ದಾರೆ. ಬೈಕು ಜೋರಾಗಿ ಓಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ. 3:45 ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಸಮಯ ಹತ್ತಿರ ಬರ್ತಾ ಇದೆ. ಆವಾಗ ಜನ ಎಚ್ಚೆತ್ಕೊಳ್ಬೇಕು, ಅವ್ರಿಗೆ ಇನ್ನೂ ಮಲ್ಕೊಂಡೇ ಇಲ್ಲ. ರಾಜ ತಥಾ ಪ್ರಜ. ಆ ರೀತಿ ಈಗ ಸಮಾಜನೇ ಆ ರೀತಿ ಆಗಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಯದ್ಯದ್ ಆಚರತಿ ಶ್ರೇಷ್ಠ ತತ್ ದೇವೇತಿ ರೋಜನ ಸಯತ್ ಪ್ರಮಾಣಂ ಕುರಿಕೆ ಲೋಕಸ್ತದನ್ನು ಬರ್ತದೆ. ಶ್ರೇಷ್ಠ ಜನರು ಯಾವ ರೀತಿ ತಮ್ಮ ಆಚರಣೆಯಿಂದ ಒಂದು ಮಾರ್ಗವನ್ನು ತೋರ್ಕೊಳ್ತಾರೆ, ಅದೇ ರೀತಿ ಸಾಮಾನ್ಯ ಸಮಾಜ ಎಲ್ಲ ಅದನ್ನ ಅನುಸರಣೆ ಮಾಡುತ್ತೆ. ಅದಕ್ಕೆ ಸಮಾಜದಲ್ಲಿ ಒಂದು ಮುಖಂಡರು ಅನಿಸ್ಕೊಂಡಿರೋರು, ವಿಶೇಷವಾಗಿ ತಂದೆ ತಾಯಿಗಳು, ಗುರುಗಳು, ಅವರು ಒಂದು ಉತ್ತಮ ಉದಾಹರಣೆಯನ್ನು, ಟೀಚರ್ ಅವರು ಉತ್ತಮ ಉದಾಹರಣೆಯನ್ನು ಹಾಕ್ಕೊಳ್ಬೇಕು ಸಮಾಜ. ಇಲ್ಲಾಂದರೆ ಸಮಾಜ ಏನಾಗುತ್ತೆ, ಅದು ಭ್ರಷ್ಟ ಆಗುತ್ತೆ.
ಮೃತ್ಯು ಸರ್ವಹರಸ್ಯ ಭಗವಂತ ಹೇಳ್ತಾರೆ, ಮೃತ್ಯುವಿನ ರೂಪದಲ್ಲಿ ನಾನೆಲ್ಲವನ್ನು ಹರಣ ಮಾಡಬೇಕು. ಶ್ರೀಮದ್ ಭಾಗವತದಲ್ಲಿ ಪ್ರಹ್ಲಾದ ಉಪಾಖ್ಯಾನ ತಾವು ಕೇಳಿರ್ಬೋದು. ಪ್ರಹ್ಲಾದನ ಬಗ್ಗೆ ಕೇಳಿದ್ರಲ್ಲ. ಪ್ರಹ್ಲಾದ ಬಂದು ಹಿರಣ್ಯಕಶಿಪುವ ಸಂಹಾರ ಮಾಡಿದ್ಮೇಲೆ ಅವರಿಗೆ ಪ್ರಸನ್ನ ಮಾಡಲಿಕ್ಕೆ ಅನೇಕ ಪ್ರಾರ್ಥನೆಯನ್ನು ಮಾಡ್ತಾರೆ. ಬ್ರಹ್ಮ, ಶಿವ, ಲಕ್ಷ್ಮೀ ದೇವಿ ಆಗಿದ್ದಾರೆ. ಆದರೆ ಭಗವಂತನ ಕೋಪ ಕಡಿಮೆ ಆಗುತ್ತೆ. ಯಾಕಂದರೆ ಪ್ರಹ್ಲಾದನ ಮೇಲೆ ಅಷ್ಟೊಂದು ಅತ್ಯಾಚಾರ ಮಾಡ್ತಾರೆ. ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ ಪ್ರಹ್ಲಾದನಿಗೆ, ಚಿಕ್ಕ ಬಾಲಕ 5 ವರ್ಷದ, ನಿನಗೋಸ್ಕರ ಏನು ಮಾಡಿದ್ದಾರೆ ಇವರು, ಭಗವಂತ ಈ ಒಂದು ಉಗ್ರವಾದ ಅವತಾರವನ್ನು ತಂದಿದ್ದಾರೆ, ನೀನೇ ಹೋಗಿ ಏನು ಮಾಡಬೇಕು, ಅವರಿಗೆ ಪ್ರಸನ್ನ ಮಾಡಬೇಕು. ಆ ಸಮಯದಲ್ಲಿ ಪ್ರಹ್ಲಾದ ಪ್ರಾರ್ಥನೆಯನ್ನು ಅರ್ಪಣೆ ಮಾಡ್ತಾರೆ. ಪ್ರಹ್ಲಾದನ ಪ್ರಾರ್ಥನೆಯಿಂದ ಶಾಂತ ಆಗ್ತಾರೆ. ಅವಾಗ ಪ್ರಹ್ಲಾದನಿಗೆ ಹೇಳ್ತಾರೆ, ನಿನಗೇನು ಬರಬೇಕು ಕೇಳುವ. ಆಗ ಪ್ರಹ್ಲಾದ ಹೇಳ್ತಾನೆ, ಈಗ ಸ್ವಯಂ ಭಗವಂತ ಅವನು ಹೇಳ್ತಾ ಇರ್ಬೇಕಾದ್ರೆ ನಿನಗೇನು ವರ ಬೇಕು ಅಂತ ಹೇಳ್ಬೇಕಾದ್ರೆ ಸ್ವಯಂ ಭಗವಂತನ ಈಗ ಅವ್ರು ಹೇಳ್ತಾರೆ, ದಯವಿಟ್ಟು ನನಗೆ ಪ್ರಲೋಭನೆ ಕೊಡಬೇಡ. ಯಾಕಂದ್ರೆ ಹರೇ ಉಗ್ರ ಜಾತೆ, ನಾನು ಉಗ್ರ ಅಂದರೆ ರಾಕ್ಷಸ ಕುಲದಲ್ಲಿ ನಾನು ಹುಟ್ಟಿದ್ದೆ. ರಾಕ್ಷಸ ಕುಲದಲ್ಲಿ ಹುಟ್ಟಿ ಏನು ಮಾಡಿದ್ದೀನಿ, ನನ್ನಲ್ಲಿ ಇನ್ನೂ ಅನೇಕ ಭೌತಿಕ ಇಚ್ಛೆಗಳಿದ್ದಾವೆ. ಅದಕ್ಕೋಸ್ಕರ ಮತ್ತೆ ನಮಗೆ ಪ್ರಲೋಭನೆ ಕೊಡೋಕೆ ಹೋಗ್ಬೇಡಿ, ಯಾವ ವರ ಬೇಕು ಅಂತೇಳಿ. ಇಲ್ಲ ಆದ್ರೂ ನೀನು ಒಂದು ವರ ಕೇಳಿ ಏನು ಬೇಕಂತ. ಆಗ ಪ್ರಹ್ಲಾದ ಮಹಾರಾಜ್ ಹೇಳ್ತಾರೆ, ಈ ಎಲ್ಲ ಭೌತಿಕ ಜಗತ್ತಿನಲ್ಲಿ ಏನೇ ವರಗಳಿದ್ರು ಅವು ಏನು ಕೆಲಸ ಮಾಡೋದಿಲ್ಲ. ಅವು ಶಾಶ್ವತ ಅಲ್ಲ. ಕೆಲಸ ಮಾಡೋದಂದ್ರೆ ಇದು ತುಂಬಾ ಒಂದು ಕ್ಷಣಿಕವಾಗಿದೆ. ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೇ ನಾವು ವರಗಳನ್ನು ತಗೊಂಡ್ರು, ಎಷ್ಟೇ ದುಡ್ಡು ಮಾಡಿದ್ರು, ಎಷ್ಟೇ ಡಿಗ್ರಿಗಳನ್ನು, ಡಾಕ್ಟರೇಟ್ಗಳನ್ನು ತಗೊಂಡ್ರು, ನಾವು ಈ ಜಗತ್ತಿನ ಎಷ್ಟೇ ದೊಡ್ಡ ಧನಿಗಳು ಅನಿಸಿದ್ರು, ಅದೆಲ್ಲ ಬಹಳ ಕ್ಷಣಿಕ. ಈಗ ನಾವು ಇಲ್ಲೆಲ್ಲ ಸ್ವಲ್ಪ ಒಂದು ಊರಲ್ಲಿ ಪ್ರಸಿದ್ಧ ಆದವರಿಗೆ ತುಂಬ ಧನಿಗಳು, ಸಾಹುಕಾರರು, ದಾನಿಗಳು, ಹಾಗೆ ಹೀಗೆ ಎಲ್ಲ ಬಿರುದು ಕೊಟ್ಟು ನಾವೆಲ್ಲ ಇದು ಮಾಡ್ತೀವಿ. ಆದರೆ ಹಿರಣ್ಯಕಶಿಪು ಏನು ಮಾಡಿದ ಅವನು? ಹಿರಣ್ಯಕಶಿಪು ಎಷ್ಟೊಂದು ಶಕ್ತಿಗಳನ್ನು ಅವನು ಪಡ್ಕೊಂಡಿದ್ದ ಅಂದರೆ 10,000 ವರ್ಷ ದೇವತೆಗಳ 10,000 ವರ್ಷ ತಪಸ್ಸು ಮಾಡಿ ಬ್ರಹ್ಮನಿಂದ ವಜ್ರಕಾಯವನ್ನು ಪಡ್ಕೊಂಡಿದ್ದ. ಪ್ರಾಯ ಅಮರತ್ವದ ಒಂದು ವರವನ್ನು ಪಡ್ಕೊಂಡಿದ್ದ ಅವನು. ಅಮರತ್ವದ ವರ ಅಂದರೆ ಎಲ್ಲ ಒಂದು ಪಾಲಿಸಿ ಮಾಡಿಬಿಟ್ಟಿದ್ದ ಅವನು. ಬ್ರಹ್ಮನಿಗೆ ಕೇಳಿದ ನನ್ನ ಅಮರ ಮಾಡಿಬಿಡಿ ಅಂತೇಳಿ. ಅದಕ್ಕೆ ಬ್ರಹ್ಮ ಹೇಳಿದ್ರು, ಇಲ್ಲ ನಾನು ಅಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇನೋ ತುಂಬ ವರ್ಷಗಳವರೆಗೆ ಬದುಕಬಹುದು, 1000 ವರ್ಷ ನಂದು ಆಯುಷ್ಯಿದೆ, ಮಿಲಿಯನ್ ಗಟ್ಟಲೆ ವರ್ಷ ನನ್ನ ಆಯುಷ್ಯಿದೆ, ಆದರೆ ನನಗೂ ಒಂದು ಮೃತ್ಯು ಅನ್ನೋದಿದೆ. ಅದಕ್ಕೆ ಈಗ ನನ್ನ ಹತ್ರ ಇಲ್ದಿದ್ದನ್ನು ನಾನು ಯಾರಿಗಾರು ಕೊಡೋಕ್ಕಾಗುತ್ತಾ? ನನ್ನ ಹತ್ರ ಇರೋದೇ ಬರೀ 10,000 ಅಂದರೆ ನಾನು ಯಾರಿಗಾರು 20,000 ಕೊಡೋಕ್ಕಾಗುತ್ತೆ? 11,000 ಕೊಡೋಕ್ಕಾಗುತ್ತೆ? ಇಲ್ಲ. ಅದೇ ಬ್ರಹ್ಮದೇವ ಹೇಳ್ತಾರೆ, ನನಗೂ ಮೃತ್ಯು ಇದೆ, ಅದಕ್ಕೆ ಅಮರತ್ವದ ವರವನ್ನು ಕೊಡೋಕೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಹೇಗಾದ್ರೂ ಮಾಡಿ ನಾನು ಅಮರ ಆಗ್ತೇನೆ. ಅದಕ್ಕೆ ಎಲ್ಲ ಒಂದು ಅವನೆಲ್ಲ ಏನು ಬುದ್ಧಿ ಇದೆಯಲ್ಲ ಎಲ್ಲ ಉಪಯೋಗ ಮಾಡೋದು. ಅವಾಗೆಲ್ಲ ಇರಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅವಾಗ ಎಲ್ಲ ಒರಿಜಿನಲ್ ಇಂಟೆಲಿಜೆನ್ಸ್. ಒಂದಷ್ಟು ಇಂಟೆಲಿಜೆನ್ಸ್ ಇತ್ತಲ್ಲ, ಅದೆಲ್ಲ ಬುದ್ಧಿ ಉಪಯೋಗ ಮಾಡಿ ಅವನ್ನೆಲ್ಲ ಕೇಳಿದ್ರು. ನಾನು ಏನು ಮಾಡಬಾರ್ದು, ನಾನು ದಿವಸದಲ್ಲಿ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಮನೆ ಹೊರಗಡೆ ಸಾಯಬಾರ್ದು, ಮನೆ ಹೊರಗಡೆ ಸಾಯಬಾರ್ದು, ಯಾವುದೇ ಅಸ್ತ್ರಶಸ್ತ್ರಗಳಿಂದ ಸಾಯಬಾರ್ದು, ನಾವು ಮಾನವರಿಂದ ಸಾಯಬಾರ್ದು, ಅದು ಪ್ರಾಣಿಯಿಂದ ಸಾಯಬಾರ್ದು, ನಾವು ಬೆಂಕಿಯಿಂದ ಸಾಯಬಾರ್ದು, ಅಗ್ನಿಯಿಂದ, ವಾಯುವಿನಿಂದ, ಏನೇನು ಹೇಗೆ ಮೃತ್ಯು ಬರುತ್ತೆ. ಆಕಾಶದಲ್ಲಿ ಸಾಯಬಾರ್ದು, ನೆಲದ ಮೇಲೆ ಸಾಯಬಾರ್ದು, ರೋಡ್ ಆಕ್ಸಿಡೆಂಟಲ್ಲಿ ಸಾಯಬಾರ್ದು, ಏರೋಪ್ಲೇನ್ ಕ್ರ್ಯಾಶ್ ಆದರೂ ಅಲ್ಲಿ ಸಾಯಬಾರ್ದು. ಮೊನ್ನೆ ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಗಿದ್ದು ಗೊತ್ತಾ ನಿಮಗೆ? ಹಿರಣ್ಯಕಶಿಪು ಒಬ್ಬ ಹೊಳ್ಬಿಟ್ಟ.
ಯಾಕಂದ್ರೆ ಅವನು ಹೊರಗಿರ್ತಾರೆ ಅಹಮದಾಬಾದಲ್ಲಿ. ಹಿರಿಯರ ಹತ್ರ ಒಂದು ಮನೆ ಬಸ್ ಹೋಗ್ತಿತ್ತಂತೆ. ಎಲ್ಲಿ ಕಳಿಸ್ಕೊಡ ಆ ರೀತಿ ಅಂದ್ರೆ ಎಲ್ಲಿ ಯಾವ ರೀತಿಯಾಗಿ ನಮ್ಗೆ ಮೃತ್ಯು ಬರಬಾರ್ದು ಅಂತ ಅವನು ಏನ್ ಮಾಡ್ಬಿಟ್ಟ, ಅವನು ಪಾಲಿಸಿ ಮಾಡ್ಬಿಟ್ಟ ಒಂದು ಏನು LIC ಇದಿರುತ್ತಲ್ಲ, ಯೋಗಕ್ಷೇಮಂ ಮಹಾಮ್ಯ. LIC ಅವ್ರಿಗೆ ಯಾರಿಗೆ ಲಾಭ ಆಗುತ್ತೆ ಜಾಸ್ತಿ, ಅದು ಪಾಲಿಸಿ ಮಾಡಿಸಿದವ್ರಿಗೆ ಆಗುತ್ತಾ ಏನು LIC ಅವ್ರಿಗೆ ಆಗುತ್ತೆ? ನಾವು ಕಟ್ಟೋದೆಲ್ಲ ಇದನ್ನ ಸೊ ಆ ರೀತಿ ಅವನೊಂದು ಪಾಲಿಸಿ ಮಾಡಿದ್ರೆ ಏನು ಯಾವ ರೀತಿನೂ ಮೃತ್ಯು ಬರಬಾರ್ದು, ಯಾವ್ಯಾವ ರೀತಿ ಮೃತ್ಯು ಬರೋ ಸಾಧ್ಯತೆಗಳಿದ್ದಾವೆ ಅನ್ನೋದೆಲ್ಲ ಲಿಸ್ಟ್ ಮಾಡಿ ಇದೆಲ್ಲ ಈ ರೀತಿ ಮೃತ್ಯು ಬರೋ ಬ್ರಹ್ಮಾಂಡ ಅಂದ್ಬಿಟ್ರು ಆಯ್ತು, ಭಾಳ ತಪಸ್ಸೆ ಮಾಡಿದ್ರೆ ನೋಡಿ ತಥಾಸ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲರಿಗೂ ಕೀಟ್ಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಎಂಥ ಮಿಸ್ಟಿಕ್, ಎಂಥ ಶಕ್ತಿ ಅಂದ್ರೆ ಬರೀ ಅವನು ಒಂದು ಗುಂಪು ಅಲ್ಲಾಡಿಸಿದ್ರೆ ಬ್ರಹ್ಮಾದಿ ದೇವತೆಗಳು ಬಂದು ನಿಲ್ತಿದ್ರು ಅವನಿಗೆ. ಇಂದ್ರ, ಚಂದ್ರ, ಈಗ ನಮ್ಗೇನು ತುಂಬಾ ಚಳಿ, ಸ್ವಲ್ಪ ದಾವಣಗೆರೆಗೆ ವರ್ಷಕ್ಕೆ ಚಳಿ ತುಂಬಾ ಇದೆ. ಎಲ್ಲರೂ ಓಡಾಡ್ತಾ ಇದ್ದಾರೆ ಚಳಿ 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 ಅಂತ. ಈ ಚಳಿಗೆ ನಮಗೆ ಬೆಳಿಗ್ಗೆ ಹೇಳಕ್ಕೆ ಆಗ್ತಾ ಇಲ್ಲ, ಅದು ಇದು. ಅವನು ಹೇಗೆಂದ್ರೆ ಅವನು ಡೈರೆಕ್ಟ್ ಹೀಟ್ರು ಅದು ಇದು ಹಾಕ್ಬೇಕಾಗಿಲ್ಲ. ಅವನು ಡೈರೆಕ್ಟ್ ಅವನೇನು ಮಾಡ್ತಿದ್ದ, ಸೂರ್ಯದೇವರಿಗೆ, ಚಂದ್ರನಿಗೆ, ವಾಯುದೇವರಿಗೆ ಅವ್ರಿಗೆ ಆರ್ಡರ್ ಮಾಡ್ತಿದ್ದ. ನಮಗೆ ಇಷ್ಟೇ ಟೆಂಪ್ರೇಚರ್ ಬೇಕು, ಅವರು ಎಸ್ ಬಾಸ್ ಅಂತೇಳಿ ಅವ್ರು ಮಾಡಲಿಲ್ಲ. ಆ ರೀತಿ ಅವನು ಸಂಪೂರ್ಣವಾಗಿ ಏನು ಮಾಡ್ದ, ಎಲ್ಲರನ್ನ ನಿಯಂತ್ರಣ ಮಾಡಿದ. ಯಾಕಂದ್ರೆ ಅಷ್ಟೊಂದು ಬ್ರಹ್ಮನಿಂದ ಬರಪಡ್ಕೊಂಡಿದ್ದ. ಅದಕ್ಕೆ ಆ ಎಲ್ಲ ವರಗಳನ್ನ ಏನು ಒಂದು ಪಾಲಿಸಿ ಇತ್ತಲ್ಲ, LIC ಪಾಲಿಸಿ ಅವನೇನಿತ್ತಲ್ಲ, ಅದನ್ನೆಲ್ಲ ಇಂಟ್ಯಾಕ್ಟ್ ಇಡ್ತಾನೆ. ಅವೆಲ್ಲ ನಿಯಮಗಳನ್ನ ಇಡ್ತಾನೆ. ಏನ್ ಮಾಡಿದ್ರು ಭಗವಂತ ಅವನನ್ನ ಸಂಹಾರ ಮಾಡೋದು. ರಾತ್ರಿ ಎಲ್ಲ ಹಗಲಲ್ಲ, ಆಕಾಶದಲ್ಲೆಲ್ಲ, ಭೂಮಿ ಮೇಲೆಲ್ಲ, ಮನೆ ಹೊರಗಲ್ಲ ಒಳಗಲ್ಲ, ಆ ರೀತಿ ಎಲ್ಲ ಏನೇನಿರ್ತಾರಲ್ಲ ಅವನಿಗೆಲ್ಲ ಅದನ್ನೆಲ್ಲ ಪಾಲಿಸಿ ಅದನ್ನ ಇಂಟ್ಯಾಕ್ಟ್ ಇಟ್ಟೇನೆ ಅವನಿಗೆ ಸಂಹಾರ ಮಾಡೋದು. ಇದನ್ನ ಪ್ರಹ್ಲಾದ ಮಾಡಿಲ್ಲ. ಪ್ರಹ್ಲಾದ ಅದಕ್ಕೆ ಹೇಳ್ತಾನೆ, ಎಂಥ ಶಕ್ತಿ, ಎಂಥ ಒಂದು ಯುಕ್ತಿ ಅಥವಾ ಎಂಥ ಒಂದು ಐಶ್ವರ್ಯ ಈ ಜಗತ್ತಿನಲ್ಲಿದ್ರೆ ಅದು ನೀವೇನು ಮಾಡಿದ್ರೆ ಒಂದು ಕ್ಷಣದಲ್ಲಿ ಅದನ್ನೆಲ್ಲ ನಾಶ ಮಾಡ್ಬಿಡ್ತಾರೆ. ಅದಕ್ಕೆ ನನಗೆ ಯಾವುದು ಭೌತಿಕ ಏನು ಬೇಕಾಗಿಲ್ಲ. ನೋಡಿದ್ರಲ್ಲ, ನಾವು ಸಾಕಷ್ಟು ಜನ ನೋಡಿದ್ವಲ್ಲ, ಹಿಂದೆ ರಾಜರನ್ನು ನೋಡಿದ್ವಿ, ಈಗಿನ ರಾಜಕೀಯದವ್ರು ನೋಡಿದ್ವಿ, ಕೊರೋನಾದಲ್ಲಿ ಅನೇಕ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು, ಲ್ಯಾಂಡ್ ಲಾರ್ಡ್ಸು ಎಲ್ಲ ನೋಡಿದ್ವಲ್ಲ. ಏನಾಯ್ತು, ಎಲ್ಲರೂ ಒಂದೇ ಕ್ಷಣದಲ್ಲಿ ಎಲ್ಲರೂ ಹೋದ್ರು. ಅಂದ್ರೆ ಈ ಜಗತ್ತಿನಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ. ಯಾರು ಜಾಸ್ತಿ ಮೆರಿತಾರೆ, ಭಾಳ ಮೆರಿಬಾರ್ದು, ಆಮೇಲೆ ಅವ್ರದೇ ಮೆರವಣಿಗೆ ಆಗುತ್ತೆ. ಇದು ಭಾಳ ಅರ್ಥಗರ್ಭಿತವಾಗಿದೆ. ನಾವು ಶಾಸ್ತ್ರದಿಂದ ಇದನ್ನು ತಿಳ್ಕೊಳ್ತೀವಿ. ಇದರಿಂದ ನಮಗೆ ಭೌತಿಕವಾಗಿ ಏನು ಪ್ರಾಪ್ತ ಮಾಡಿಕೊಂಡ್ರು ಕೂಡ ಅದರಿಂದ ಏನು ಲಾಭ ಇಲ್ಲ. ಎಲ್ಲಿಯವರೆಗೆ ನಾವು ಭಗವಂತನ ಒಂದು ಸೇವೆಯಲ್ಲಿ ಸಂಲಗ್ನವಾಗುವುದು, ಭಗವಂತನ ಒಂದು ಆಸ್ತಿ ಎಲ್ಲವೂ ಕೂಡ ಭಗವಂತನೇ ನೀಡಿದ್ದು. ಅದನ್ನ ಯಾವಾಗ ನಾವು ಸರಿಯಾದ ಭಾವನೆಯಲ್ಲಿ ಅವನ ಸೇವೆಯಲ್ಲಿ ತೊಡಗಿಸೋದಿಲ್ಲ, ಆವಾಗ ಅದೇನಾಗುತ್ತೆ, ಅದು ನಮಗೆ ಬಂಧಿಸುವ ಸರಪಳಿ ಆಗುತ್ತೆ. ನಮ್ಮ ಕೈ ಕಾಲುಗಳೇನಾಗ್ತವೆ, ಆ ಕರ್ಮ ಬಂಧನದಲ್ಲಿ, ಆ ಜಟಿಲ ಬಂಧನದಲ್ಲಿ ಅದೇನಾಗ್ಬಿಡ್ತದೋ ಅದು ಸಿಕ್ಕಾಕೊಂಡು ಏನಿದೆ ಅದು ನಾವು ಭಗವಂತನಿಗೆ ಸೇರಿದ್ದು, ಒಬ್ಬನ ಸೇವೆಯಲ್ಲಿ ಉಪಯೋಗ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ನಮಗೆ ಬೇಕು. ಇಲ್ಲ ಅಂದರೆ ನಾವೆಲ್ಲ ಏನೇನು ಇದೇನಿದೆ ಈ ಆಯಿತು ನಂದು ಇದು ಡಿಗ್ರಿ ಅದಂದರೆ ಒಂದು ನಮ್ಮ ತಲೆ ಮೇಲೆ
ಈ ಎಲ್ಲ ನಮ್ಮ ಉಪಾಧಿಗಳಿದಾವಲ್ಲ ಈ ಜಗತ್ತಿನಲ್ಲಿ ನಮಗೇನು ಪದವಿಗಳಿದಾವೆ, ನಾನು ಇಂಜಿನಿಯರ್, ನಾನು ಡಾಕ್ಟ್ರು, ನಾನು ಅದನ್ನು ತಿಳ್ಕೊಂಡಿದ್ದೀನಿ, ನಾನು ಇದನ್ನು ತಿಳ್ಕೊಂಡಿದ್ದೀನಿ, ನಂದು ಇಷ್ಟು ಆಸ್ತಿ ಇದೆ, ನನಗೆ ಇಷ್ಟು ಮನೆ ಇದೆ, ನನಗೆ ಇಷ್ಟು ಜನ ಹೆಂಡರಿದ್ದಾರೆ, ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ, ನನಗೆ ಇಷ್ಟು ಜನ ಫಾಲೋವರ್ ಇದ್ದಾರೆ. ಇವೆಲ್ಲ ಏನಂದರೆ ಒಬ್ಬ ವ್ಯಕ್ತಿ ಮುಳುಗ್ತಾ ಇರ್ತಾನಲ್ಲ, ನೀರಲ್ಲಿ ಮುಳುಗ್ತಾ ಇರ್ತಾನಲ್ಲ, ಅವನ ತಲೆ ಮೇಲೆ ಒಂದೊಂದು ಬಂಗಾರದ ಕಿರೀಟ ಇದೆ. ಇನ್ನೊಂದೊಂದೊಂದು ಬಂಗಾರದ ಕಿರೀಟ ಇಟ್ಕೊಂಡ್ರೆ ಹೋದ್ರೆ ಅವನು ಮತ್ತೆ ಮೇಲೆ ಬರ್ತಾನೆ ಅವನು? ಇಲ್ಲ. ನೀವು ಎಷ್ಟು ಬಂಗಾರದ ಕಿರೀಟ ಅವನ ತಲೆ ಮೇಲೆ ಇಡ್ತೀರಿ ಅವನು ಅಷ್ಟು ಮುಳುಗ್ತಾ ಹೋಗ್ತಾನೆ. ನಾವೇನೋ ತಿಳ್ಕೊಬೋದು, ನಮ್ಗೆ ಅಂಥ ಕಿರೀಟ ಇದೆ, ಇಂಥ ಕಿರೀಟ ಇದೆ, ಅದು ಕಿರೀಟ ಇದೆ, ಎಲ್ಲ ನಾವು ತಿಳ್ಕೊಳ್ಬೋದು. ಅದರದ್ದೆಲ್ಲ ಏನು, ಅದು ಭೌತಿಕ ಸಂಸಾರ ಸಾಗರದಲ್ಲಿ ನಮ್ಮನ್ನೇನು ಮಾಡುತ್ತದೋ ಅದು ಪೂರ್ತಿ ಮುಳುಗಿಸ್ಬಿಡುತ್ತದೆ. ಆದರೆ ಈ ಎಲ್ಲ ಉಪಾಧಿಗಳೊಂದಿಗೆ ಇದಾವೆ, ನಮಗೇನೋ ಒಂದು ಯೋಗ್ಯತೆ ಇದೆ ಜಗತ್ತಿನಲ್ಲಿ, ಅದೇನೋ ಒಂದು ಮುಂದಿನ ಜನ್ಮದ ಪುಣ್ಯದಿಂದ ಬಂದಿದೆ, ಭಗವಂತನ ಒಂದು ಕೃಪೆಯಿಂದ ಅದು ನಮಗೆ ಪ್ರಾಪ್ತವಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿದ್ದಾದ್ರೆ ಏನಾಗುತ್ತೆ, ಆವಾಗ ಅದು ಈ ಎಲ್ಲ ಉಪಾಧಿಗಳಿಗೆ ಪ್ರಭುಪಾದ ಏನು, ಇವೆಲ್ಲ ದೊಡ್ಡ ಸೊನ್ನೆಗಳಿದ್ದಾವೆ. ಏನಿದ್ದಾಗ ಇವು ದೊಡ್ಡ ಸೊನ್ನೆಗಳಿದ್ದಾವೆ, ಸೊನ್ನೆಗೆ ಬೆಲೆ ಇಲ್ಲ. ಆದರೆ ನಾವು ಅದ್ರ ಜೊತೆ ಭಗವಂತನನ್ನ ಸೇರಿಸಿದ್ರೆ, ಭಗವತ್ ಸೇವೆಯನ್ನು ಸೇರಿಸಿದ್ರೆ ಏನಾಗುತ್ತದೋ ಅದ್ರ ಹಿಂದೆ ಸೊನ್ನೆಗಳ ಹಿಂದೆ ಒಂದಿಟ್ಟಾಗ, ಸೊನ್ನೆಗಳ ಹಿಂದೆ ಒಂದಿಟ್ಟಾಗ ಏನಾಗುತ್ತದೋ, ಒಂದು ನಮ್ಮ ಹತ್ರ ಒಂದು ಯೋಗ್ಯತೆ ಇದ್ರೆ ಅದೇನಾಗುತ್ತೆ, ಒಂದು ದೊಡ್ಡ ಸೊನ್ನೆ ಇದ್ರೆ ಏನಾಗುತ್ತೆ, ಅದು 10 ಆಗುತ್ತೆ. 2 ಯೋಗ್ಯತೆ ಇದ್ರೆ ಅದು 100 ಆಗುತ್ತೆ, 1000 ಆಗುತ್ತೆ, 10,000 ಆಗುತ್ತೆ, 1,00,000 ಆಗುತ್ತೆ. ಈ ರೀತಿ ಇವು ನಾವು ಏನು ನಮಗೆ ಈ ಜಗತ್ತಿನಲ್ಲಿ ಒಂದು ಅದು ಕರಕುಶಲತೆ ಇರ್ಬೋದು, ಅದು ಒಂದು ನಮ್ಮ ಯೋಗ್ಯತೆಗಳಿರ್ಬೋದು, ಅದು ಬಂದಿದೆ. ಇದೆಲ್ಲ ಭಗವಂತನ ಕೃಪೆಯಿಂದ ತಿಳ್ಕೊಂಡ್ಬಿಟ್ಟು ಭಗವಂತನ ಸೇವೆ. ಒಂದು ನಾವು ಭೌತಿಕವಾಗಿ ಉಪಯೋಗ ಮಾಡೋದು, ಇನ್ನೊಂದು ಆಧ್ಯಾತ್ಮಿಕವಾಗಿ ಉಪಯೋಗ ಮಾಡೋದು. ಈ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಈಗ ಈ ಮೈಕ್ ಇದೆ, ಈ ಮೈಕು ಈಗ ನೋಡಿ ಅಲ್ಲಿ DJ ನಡೆದಿದೆ, ಅವರು ಸೌಂಡ್ ಸಿಸ್ಟಮ್ ಮೈಕ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಏನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ? ಕೀರ್ತನೆ ಮಾಡ್ತಾ ಇದ್ದಾರೆ, ಶ್ರವಣ ಕೀರ್ತನೆ ಮಾಡ್ತಾ ಇದ್ದಾರೆ ಅವರು. ಹೌದಾ? ಯಾವ ಶ್ರವಣ ಕೀರ್ತನೆ? ಭೌತಿಕ ಶ್ರವಣ ಕೀರ್ತನೆ, ಮಾಯಾ ಶ್ರವಣ ಕೀರ್ತನೆ ಮಾಡ್ತಾ ಇದ್ದಾರೆ. ಅದೇನು ಮಾಡುತ್ತೆ ಅವ್ರಿಗೆ? ನೀವು ಕೇಳಿರು, ಮೊನ್ನೆ ಮಾಡಿದ್ರಲ್ಲ ಎಲ್ಲರೂ, ಡಿಸೆಂಬರ್ 31 ರಾತ್ರಿ ಭಾಳ ಶ್ರವಣ ಕೀರ್ತನೆ ಮಾಡಿದ್ರಲ್ಲ ಎಲ್ಲರೂ ಕ್ಲಬ್ಬಿಗೆ ಹೋಗಿ. ಹ್ಯಾಪಿ ನ್ಯೂ ಇಯರ್. ಅವ್ರಿಗೆ ಗೊತ್ತಿಲ್ಲ ಅದು ಹ್ಯಾಪಿ ನ್ಯೂ ಇಯರ್ ಎಲ್ಲ 1 ವರ್ಷ ಹೋಯ್ತು ನಮ್ಮ ಜೀವನದೊಳಗೆ ಅಂತ ಹೇಳಿ. ಅದು ಮಿಸರೇಬಲ್ ನ್ಯೂ ಇಯರ್, ಅದು ಹ್ಯಾಪಿ ನ್ಯೂ ಇಯರ್ ಅಲ್ಲ, ಅದು ದುಃಖ. ಅದು ಅವರು ರಾತ್ರಿ ಎಲ್ಲ ಮಾಡೋದು ಏನೈತಲ್ಲ, ಬೆಳಗ್ಗೆ ಏನು ಸಿಗ್ತಾರೋ ಅವ್ರು ನಿಮಗೆ ಮಂದಿರಗಳೆಲ್ಲ ಹಿಂಗೆ ಮಾಡ್ತಿರ್ತಾವೆ, ಅಲ್ಲೇ ಸಿಗ್ತಾರೆ ಅವ್ರಿಗೆ. ನೀವು ಬನ್ನಿ ಕೀರ್ತನೆ ಮಾಡಿ, ವೈಕುಂಠ ಏಕಾದಶಿ ಇದೆ ಅಂದರೆ ಅವ್ರು ಬರೋದಿಲ್ಲ. ಆ ರೀತಿ ಅಂದರೆ ಇದೆಲ್ಲ ಏನಿದೆ ಇವನ್ನ ನಾವು ಭಗವತ್ ಸೇವೆಯಲ್ಲಿ ತೊಡಗಿಸ್ಬೇಕು. ನಮಗೇನು ಒಂದು ಯೋಗ್ಯತೆ, ಕಲೆ, ಒಂದು ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡೋದಕ್ಕೆ ಒಂದು ಬೆಲೆ ಬರುತ್ತೆ. ನಾವು ನೋಡ್ತೀವಿ, ಇದು ಮೈಕ್ ಉದಾಹರಣೆ, ಈ ಮೈಕ್ ಅದೇ ನಾವು ಒಂದು ಭೌತಿಕ ಗೀತೆಯನ್ನು ಹಾಡೋಕ್ಕೆ ಉಪಯೋಗ ಮಾಡ್ಬೋದು. ಕಾಸ್ ಪೂಸ್ ಅಂತ ಒಂದು ಪೂಸ್ ಅದಕ್ಕೇನು ಅರ್ಥ ಇದೆ? ಅದನ್ನೆಲ್ಲರೂ ಹಾಕ್ತಾ ಇದ್ದಾರೆ. ನೀವೆಲ್ಲ ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದೇ ಬರುತ್ತೆ, ಕಾಸ್ ಪೂಸ್ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ರೀತಿ ನಾವು ಭಗವಂತನ ನಾಮಸ್ಮರಣೆ ಮಾಡಿದಾಗ ಅದಕ್ಕೊಂದು ಏನಿರುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ, ಮೀನಿಂಗ್ ಇರುತ್ತೆ. ಅದರಿಂದ ಏನಾಗುತ್ತೆ, ಲಾಭ ಆಗುತ್ತೆ. ಹೇಳಿದವ್ರಿಗೂ ಲಾಭ ಆಗುತ್ತೆ, ಕೇಳಿದವ್ರಿಗೂ ಲಾಭ ಆಗುತ್ತೆ.
ಮುಸ್ 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 ಕಸ್ ಕಸ್ ಏನು ಏನು ಅರ್ಥನೇ ಇಲ್ಲ. ಯಾರಾದ್ರೂ ಅರ್ಥ ಇದ್ರೆ ಹೇಳ್ರಿ. ಎಲ್ಲ ಅನರ್ಥ. ಇದಕ್ಕೆ ಹೇಳೋದು ಏನು ಅನರ್ಥ ಅಂತ. ಅರ್ಥ ಮಂತ್ರಿ ಅಂತಾರಲ್ಲ ನಮ್ಮ ದೇಶದಲ್ಲಿ, ಕನ್ನಡ ಹಿಂದಿ ಅವ್ರು ಕೇಳಿರ್ತಾರೆ ವಿತ್ತ ಮಂತ್ರಿ, ಅರ್ಥ ಮಂತ್ರಿ ಅಂತ. ಅರ್ಥ ಯಾವಾಗ ಬರ್ತದಕ್ಕೆ? ಯಾವಾಗ ಅದನ್ನ ಅರ್ಥವತ್ತಾಗಿ ನಾವು ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡ್ತೀವೋ ಅದಕ್ಕೆ ಅರ್ಥ ಬರುತ್ತೆ. ಇಲ್ಲಾಂದ್ರೆ ಅದೇನ್ ಮಾಡುತ್ತೆ ಅಲ್ಲ, ಅದೆಲ್ಲ ಅನರ್ಥ ಆಗುತ್ತೆ. ಪ್ರಹ್ಲಾದ್ ಮಹಾರಾಜರ ಒಂದು ಇದರಲ್ಲಿ ಪ್ರವಚನದಲ್ಲಿ ಪ್ರಭುಪಾದ ಹೇಳ್ತಾರೆ, ನಮಗೆ ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ಈ ಎಲ್ಲ ಜನ್ಮ ಮೃತ್ಯು ಚಕ್ರಗಳಿಂದ ಪಾರಾಗಿ, ಎಲ್ಲ ತ್ರಿತಾಪಗಳಿಂದ ಪಾರಾಗಿ ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ನಾವು ಭಾಳ ಖರ್ಚು ಮಾಡಬೇಕಾಗಿಲ್ಲ, ಭಾಳ ಕಷ್ಟಪಡಬೇಕಾಗಿಲ್ಲ. ನಾವು ಏನು ಮಾಡಬೇಕು? ಭಗವಂತನ ಭಕ್ತರ ಸಂಘದಲ್ಲಿ ಬರಬೇಕು, ನಾಮ ಸಂಕೀರ್ತನೆ ಮಾಡಬೇಕು, ಭಗವಂತನ ಗುಣಗಾನ ಕೇಳಬೇಕು. ಇದಕ್ಕೆಲ್ಲ ಭಾಳ ಖರ್ಚಾಗೋದಿಲ್ಲ. ಆದರೆ ನರಕಕ್ಕೆ ಹೋಗ್ಬೇಕಾದ್ರೆ ಭಾಳ ಖರ್ಚು ಮಾಡಬೇಕಾಗುತ್ತೆ. ಡಿಸೆಂಬರ್ 31 ರಾತ್ರಿ ಅವಾಗೆಲ್ಲ ತುಂಬ ಖರ್ಚು ಮಾಡಿದಾಗ ಏನಾಗುತ್ತೆ? ಏನು ಕುಡಿಯೋದು, ಭಕ್ಷ್ಯಗಳನ್ನು ತಿನ್ನೋದು, ಇವನ್ನೆಲ್ಲ ಮಾಡಿ ನಾವು ಆರಾಮಾಗಿ ನರಕಕ್ಕೆ ಹೋಗ್ಬೇಕು. ಅದಕ್ಕೆಲ್ಲ ಸಾಲ ಸೂಲ ಭಾಳ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡಬೇಕಾದ್ರೆ ನರಕಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ತುಂಬ ಸಾಲ ಸೂಲ ಮಾಡಿ, ಮನೆಯಲ್ಲೆಲ್ಲರ ಜೊತೆ ಜಗಳಾಡಿ, ಮಿತ್ರ ಪರಿವಾರದ ಜೊತೆ ಜಗಳಾಡಿ, ಕೂಗಾಡಿ, ಎಲ್ಲ ಮಾಡಿ ನರಕಕ್ಕೆ ಹೋಗ್ಬೇಕು. ಭಗವದ್ಧಾಮಕ್ಕೆ ಹೋಗ್ಬೇಕಾದ್ರೆ ನಾಮ ಸಂಕೀರ್ತನೆ ಮಾಡಬೇಕು, ಭಗವಂತರ ಸಂಘದಲ್ಲಿ ಬರಬೇಕು, ಒಳ್ಳೆ ಸಾತ್ವಿಕ ಆಧಾರವನ್ನು ತಗೊಳ್ಬೇಕು. ಇದಕ್ಕೆ ಖರ್ಚು ಕಡಿಮೆ ಇದೆ. 1 kg ತರಕಾರಿ ಬೆಲೆ ಎಷ್ಟಿದೆ? 1 kg ಬೇರೆ ಮಾಂಸಾಹಾರದ ಬೆಲೆ ಎಷ್ಟಿದೆ? ಕಂಪೇರ್ ಮಾಡಿ ನೋಡ್ರಿ ನೀವು. ನರಕಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಜಾಸ್ತಿ. ಭಗವಂತನ ಹತ್ರ ಹೋಗ್ಬೇಕಂದ್ರೆ ಕಡಿಮೆ, ಕಷ್ಟ ಕಡಿಮೆ. ಅದನ್ನ ನಾವು ಅರ್ಥ ಮಾಡಬೇಕು. ಭಗವಂತನ ಸೇವೆಯಲ್ಲಿ ಅನೇಕ ಭಕ್ತರ ಉದಾಹರಣೆಯಿಂದ, ಜೀವನದ ಉದಾಹರಣೆಯಿಂದ ನಾವು ತಿಳಿದುಕೊಳ್ತೀವಿ. ಯಾವ ರೀತಿ ಭಕ್ತರು ತುಂಬಾ ಒಂದು ಒಳ್ಳೆಯ ಭಾವದಿಂದ ಭಗವಂತನ ಸೇವೆಯನ್ನು ಮಾಡಿದ್ರು. ಕಾಂಚೀಪುರಂ ಹತ್ರ ಒಬ್ಬ ರಾಜ ಇದ್ರು. ಆ ಸಮಯದಲ್ಲಿ 1000 ವರ್ಷಗಳ ಹಿಂದೆ. ಅವರ ಹೆಸರು ಕುರೇಶ್ ಅಂತ. ಕುರ ಅನ್ನೋ ಒಂದು ಪ್ರಾಂತ, ಆ ಪ್ರಾಂತದ ರಾಜ ಕುರೇಶ್. ತುಂಬ ಆಗರ್ಭ ಶ್ರೀಮಂತ ಅವರು ರಾಜರಾಗಿದ್ದರು. ಅವರು ಪ್ರತಿನಿತ್ಯ ಏನು ಮಾಡ್ತಾ ಇದ್ದಂದ್ರೆ, ಪ್ರತಿನಿತ್ಯ ತಮ್ಮ ಆಸ್ಥಾನದ ಅರಮನೆಯ ದ್ವಾರಭಾಗವನ್ನು ತೆಗೆದು ಅವರೆಲ್ಲರಿಗೂ ದಾನವನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ಅವ್ರ ಕೆಲಸ ಏನು? ಯಾರು ಏನು ಕೇಳ್ಕೊಂಡು ಬರ್ತಾರೆ ಅವ್ರಿಗೆ ದಾನವನ್ನು ಮಾಡ್ತಾರೆ. ತುಂಬ ದಾನಶೂರ ಒಂದು ರಾಜರಂತ ಪ್ರಸಿದ್ಧರಾಗಿದ್ರು ಅವರು. ಮತ್ತು ಅಷ್ಟೇ ಅವರಿಗೆ ಭಗವಂತನಲ್ಲಿ ಶುದ್ಧವಾದ ಪ್ರೇಮ ಭಕ್ತಿ ಇತ್ತು. ಅಂದರೆ ಒಂದು ದಿವಸ ರಾತ್ರಿ ಅವರು ಕೊನೆಗೆ ಅವ್ರದ್ದು ಪೂರ್ತಿ ಆಸ್ಥಾನದ ಒಂದು ದ್ವಾರ ಬಾಗಿಲು ಏನಿದೆ ಅದು ಬಂಗಾರದಿಂದ ಮಾಡೋದು, ಚಿನ್ನದಿಂದ. ಒಂದು ದಿವಸ ಹುಡುದು ಅದನ್ನು ಬಾಗಿಲು ಹಾಕಬೇಕಾದ್ರೆ ಅದು ಶಬ್ದ ಮಾಡುತ್ತಲ್ಲ, ಮೆಟ್ಲದಿತ್ತು ಪೂರ್ತಿ. ಯಾಕಂದರೆ ಕಬ್ಬಿಣದಲ್ಲ, ನಮ್ಮ ಗೇಟ್ ಇದ್ದ ಹಾಗೆ ಚಿನ್ನದ್ದು. ಅದಕ್ಕೆ ಅವರು ಅದು ಹಾಕಿದ ಸೌಂಡ್ ಬಂತು. ಅದು ಅಲ್ಲಿ ವರದರಾಜ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಗೆ ಅದು ಕೇಳಿಸ್ತಾರೆ ಸೌಂಡ್. ಅವರು ಕಾಂಚೀಪೂರ್ಣ ಅಂತೇಳಿ ಅವರು ಸೇವಕರಿದ್ರು. ಅವ್ರಿಗೆ ಇದು ಏನಿದು ಶಬ್ದ ಬರ್ತಾ ಇರೋದು? ಆಗ ಅವ್ರು ಹೇಳಿದ್ರಂತೆ, ಇಲ್ಲ ಇದು ಕುರೇಶ್ ಅಂತ ಹೇಳಿ ಒಬ್ಬ ರಾಜ ಇದರಲ್ಲಿ, ಅವ್ರದ್ದು ದಿವಸ ಈ ರೀತಿ ದಾನ ಮಾಡ್ತಾರೆ, ಅದನ್ನೆಲ್ಲ ಅವರ ದಾನಶೂರರಾಗಿದ್ದಾರೆ. ಅವರು ಮನೆ ಬಾಗಿಲು ಹಾಕಿದ್ರು, ಅವರ ದ್ವಾರ ಬಾಗಿಲು ಮುಚ್ಚಿದ್ರು. ಆಗ ಈ ಸುದ್ದಿ ಅವರು ಲಕ್ಷ್ಮೀದೇವಿ ಕೂಡ ಅದ್ರ ಬಗ್ಗೆ ಕೇಳಿದ್ರು. ಆಗ ಅವ್ರಿಗೆ ತುಂಬ ಅಸಹ್ಯ ಅನಿಸಿದೆ, ನಾಚಿಕೆ ಆಗುತ್ತೆ. ಲಕ್ಷ್ಮೀದೇವಿ ನಮ್ಮ ಬಗ್ಗೆ ಮಾತಾಡುವಷ್ಟು ನಾವು ದುರಾಂಕರಿಗಳಾಗ್ಬಿಟ್ವ, ನಾವು ಒಳ್ಳೇದಲ್ಲ ಇದು ಅಂತ ಹೇಳಿ ಅವ್ರೇನು ಮಾಡಿದ್ರು, ಸಂಪೂರ್ಣ ಎಲ್ಲವನ್ನ ತ್ಯಾಗ ಮಾಡಿ ಅವ್ರು ಏನು ಮಾಡ್ತಾರೆ, ಅವ್ರ ಗುರುಗಳು ರಾಮಾನುಜರು ಅವರು ಶ್ರೀರಂಗಮಲ್ಲಿ ಇರ್ತಾರೆ, ಶ್ರೀರಂಗ ಕ್ಷೇತ್ರದಲ್ಲಿ. ಅವರು ಅಲ್ಲಿ ಹೊರಟ್ಬಿಟ್ಟು ಆ ಸಮಯದಲ್ಲಿ ಈಗಿನ ಹಾಗೆ ಒಂದೇ ಭಾರತ್ ಟ್ರೈನು ಅಥವಾ ಫ್ಲೈಟು ಇರಲಿಲ್ಲ. ಅವ್ರು ನಡ್ಕೊಂಡು ಹೋಗೋದು, ನಡ್ಕೊಂಡು ಎಲ್ಲ ಸಂಪೂರ್ಣವಾಗಿ ತಮ್ಮ ಸಾಮ್ರಾಜ್ಯವನ್ನೆಲ್ಲ ಅವ್ರು ತ್ಯಾಗ ಮಾಡಿ ಹೋಗ್ಬಿಟ್ಟು
ಆಗ ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಕಾಲ್ನಡಿಗೆಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಆಗ ಅವರ ಪತ್ನಿ, ಕುರೇಶ್ ಅವರ ಪತ್ನಿ ಹೇಳ್ತಾರೆ, ಸಾಯಂಕಾಲ ಸಮಯ ಆಗುತ್ತೆ, ರಾತ್ರಿ ಆಗುತ್ತೆ, ಯಾಕೋ ಸ್ವಲ್ಪ ನನಗೆ ಭಯ ಆಗ್ತಾ ಇದೆ. ಭಯ ಕುರೇಶ್, ಭಯ ಯಾಕೆ ಆಗ್ಬೇಕು ನಮಗೆ? ಭಯ ಆಗ್ತಾ ಇದೆ ಅಂದರೆ ನಿನ್ನ ಹತ್ರ ಏನಾದರೂ ನೀನು ಒಂದು ಮೂಲ್ಯವಾದ ವಸ್ತುಗಳನ್ನ ಇಟ್ಕೊಂಡು ಅದಕ್ಕೆ ನಿಮ್ಗೆ ಭಯ ಆಗುತ್ತೆ. ಏನಿಲ್ಲ, ನಾನು ಒಂದು ಚಿನ್ನದ ಒಂದು ಲೋಟ ತೊಗೊಂಡು ಬಂದಿದ್ದೆ. ಯಾಕಂದರೆ ಮಾರ್ಗ ಮಧ್ಯದಲ್ಲಿ ನಿಮಗೆ ಮೀರಡಿಕೆ ಆದರೆ ನಿಮಗೆ ನೀರು ಎಲ್ಲೋ ಕೆರೆಯಿಂದ, ಬಾವಿಯಿಂದ ಅಥವಾ ನದಿಯಿಂದ ನೀರು ಕುಡಿಲಿಕ್ಕೆ, ನೀವು ಕೊಡಲಿಕ್ಕೆ ಅಂತೇಳಿ ನಾನೇನು ಮಾಡಿದೆ, ಒಂದು ಲೋಟ ಇಟ್ಕೊಂಡು ಬಂದಿದ್ವಿ ಚಿನ್ನದ್ದು, ಅದಕ್ಕೋಸ್ಕರ ಅಂತೇಳಿ. ಅಷ್ಟೇ ಇದೆ ನನ್ನ ಹತ್ರ. ಅದಕ್ಕೋಸ್ಕರ ನಿನಗೇನಾಗ್ತಾ ಇದೆ, ಭಯ ಆಗ್ತಾ ಇದೆ. ನನ್ನ ಹತ್ರ ಚಿನ್ನದ ಲೋಟ ಇದೆ, ಅದಕ್ಕೆ ಏನು ಮಾಡಿನೋ ಅದನ್ನು ಎತ್ತಿ ಮೊದಲು ಅದನ್ನು ದೂರ ಎಸಿ, ಆವಾಗ ನೀನು ಭಯದಿಂದ ಮುಕ್ತಿ ಆಗ್ತೀಯ. ಆ ರೀತಿ ಕುರೇಶ್ ಅವರು ಶ್ರೀರಂಗಕ್ಷೇತ್ರವನ್ನು ತಲುಪ್ತಾರೆ. ಅಲ್ಲಿ ಹೋಗಿ ರಾಮಾನುಜಾಚಾರ್ಯ ಆಶ್ರಯದಲ್ಲಿ ಅವರು ಸೇವೆಯನ್ನು ಮಾಡ್ತಾರೆ. ಒಂದು ದಿವಸ ಏನಾಗುತ್ತೆ, ರಾಮಾನುಜಾಚಾರ್ಯರನ್ನ ಕರೆಸ್ಲಿಕ್ಕೆ ಅಲ್ಲಿ ಚೋಲಟುಂಗ ಅಂತ ರಾಜ ಇರ್ತಾನೆ, ಚೋಳ ರಾಜ ಇರ್ತಾನೆ, ಅವನು ಕರೀಲಿಕ್ಕೆ ಕಳಿಸ್ತಾನೆ. ಅವನು ಆ ಸಮಯದಲ್ಲಿ ಒಂದು ಮತಾಂಧ ರಾಜನಾಗಿರ್ತಾನೆ. ಅವನು ಮತಾಂಧ ರಾಜನಾಗಿ ಅವನು ಶಿವನ ಭಕ್ತಿಯನ್ನು ಮಾಡ್ತಾ ಇರ್ತಾನೆ. ಶಿವನೇ ಶ್ರೇಷ್ಠ, ವಿಷ್ಣುವಿನಿಗಿಂತ ಶಿವ ಶ್ರೇಷ್ಠ. ಹಾಗೆ ಅವನು ಒಂದು ಸಾರಿ ಶಾಸ್ತ್ರಾರ್ಥದಲ್ಲಿ ಅವನು ಎಲ್ಲ ಆಸ್ಥಾನದ ಒಂದು ವಿದ್ವಾಂಸರಿರ್ತಾರೆ, ರಾಮಾನುಜಾಚಾರ್ಯರಿಗೆ ಅವ್ರಿಗೆ ಸೋಲಿಸ್ಲಿಕ್ಕೆ ಆಗಿರೋದಿಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಚೋಳಟುಂಗ ರಾಜ ಈ ರಾಮಾನುಜಾಚಾರ್ಯರನ್ನ ಏನು ಮಾಡಬೇಕು, ಕರೆಸ್ಬೇಕು, ಅವರನ್ನು ಹತ್ಯೆಗೈಬೇಕು ಅನ್ನೋ ಉದ್ದೇಶದಿಂದ ಅವರನ್ನ ಅವನು ಕರೆಸಿರ್ತಾರೆ. ಆಗ ಈ ಉದ್ದೇಶ ಒಂದು ಸರಿ ಇರಲ್ಲ, ಅಲ್ಲಿ ಗುರುಗಳು ಹೋಗ್ಬಾರ್ದು ಅಂತೇಳಿ ಕುರೇಶಿಗೆ ಅನಿಸುತ್ತೆ. ಅದು ಕುರೇಶ್ ಏನು ಮಾಡ್ತಾರೆ, ಅವರು ರಾಮಾನುಜಾಚಾರ್ಯ ಹೇಳ್ತಾರೆ, ನೀವು ಅಲ್ಲಿ ಹೋಗೋದು ಒಳ್ಳೆಯದಲ್ಲ, ಅವನು ಏನು ಒಂದು ಒಳ್ಳೆಯ ರಾಜನೇನಲ್ಲ, ಅವನು ತುಂಬ ಅತ್ಯಂತ ಕ್ರೂರಿ, ಅವನು ಏನಾದರೂ ಮಾಡ್ಬೋದು ಅಂತೇಳಿ ಅವ್ರು ಏನು ಮಾಡ್ತಾನೆ, ನೀವು ಇಲ್ಲಿಂದ ಶ್ರೀರಂಗ ಸ್ಥಳದಿಂದ ಏನು ಮಾಡಬೇಕು, ನೀವು ಇಲ್ಲಿಂದ ಹೊರಟು ಹೋಗ್ಬೇಕು, ಇಲ್ಲಿ ನೀವು ಇರಬಾರ್ದು. ಅದಕ್ಕೆ ಅವ್ನು ಹೇಳ್ತಾನೆ, ಅವನು ಕುರೇಶ್ ಗೃಹಸ್ಥನಾಗಿರ್ತಾನೆ, ಅವನು ಹೇಳ್ತಾನೆ, ನೀವೇನು ಮಾಡಿ ನನ್ನ ಬಟ್ಟೆ ಹಾಕೊಳ್ಳಿ, ನನ್ನ ಈ ಗೃಹಸ್ಥರ ಒಂದು ಬಿಳಿ ಬಟ್ಟೆ ನೀವು ಹಾಕೊಳ್ಳಿ, ನಿಮ್ಮ ಬಟ್ಟೆ ನನಗೆ ಕೊಡಿ, ಸನ್ಯಾಸ ವಸ್ತು, ನಾನು ಅದನ್ನು ಧರಿಸ್ಕೊಂಡು ನಾನು ಅವನ ಹತ್ರ ಹೋಗ್ತೇನೆ, ನಾನು ಜೊತೆಗೆ ಶಾಸ್ತ್ರಾರ್ಥ ಮಾಡ್ತೇನೆ, ನಾನು ಏನು ಬರುತ್ತೆ ಅದನ್ನ ನಾನು ಎದುರಿಸ್ತೇನೆ, ನೀವು ಹೋಗ್ಬಿಡಿ ಅಂತ. ಆ ರೀತಿ ಅವರು ಹೇಳಿ ಅವರ ಸನ್ಯಾಸ ಬಟ್ಟೆಯನ್ನು ಅವನು ಧರಿಸಿ ಅವನು ಚೋಳಟುಂಗ ರಾಜನ ಹತ್ರ ಹೋಗ್ತಾರೆ. ಇಲ್ಲಿ ಒಂದಿಷ್ಟು ಶಿಷ್ಯರ ಜೊತೆ ನೋಡಿ ರಾಮಾನುಜಾಚಾರ್ಯರು ಅವರು ಬೇರೆ ಕಡೆಗೆ ಹೋಗುತ್ತಾರೆ. ಆಗ ಈ ಕುರೇಶ್ ಅಲ್ಲಿ ಹೋದಾಗ ಅವನು ಶಾಸ್ತ್ರಾರ್ಥ ಮಾಡ್ತಾನೆ. ನೀನು ಹೇಳ ಅಂತ ಹೇಳ್ತಾರೆ, ಏನು ಶಿವ ಏನಿದಾನಲ್ಲ ಅವನು ವಿಷ್ಣುವಿನಿಗಿಂತ ಶ್ರೇಷ್ಠ ಅಂತ ನೀನು ಒಪ್ಕೊಳ್ಬೇಕು, ನೀನು ಪತ್ರಕ್ಕೆ ಸಹಿ ಮಾಡಬೇಕು, ಅಂದರೆ ನಿನಗೆ ನಾವು ಸುಮ್ಮನೆ ಬಿಡ್ತೀವಿ ಅಂತ ಹೇಳಿ ರಾಮಾನುಜಾಚಾರ್ಯ ಇದ್ದಾರೆ ಅಂತ ತಿಳ್ಕೊಂಡು ಹೋದಾಗ ಚೋಳಟುಂಗ ರಾಜ ಹೇಳ್ತಾನೆ. ಆಗ ಈ ರಾಮಾನುಜಾಚಾರ್ಯ ವೇಷದಲ್ಲಿರುವಂಥ ಕುರೇಶ್ ಹೇಳ್ತಾನೆ, ಅವನು ಈ ದ್ರೋಣ ಶಿವ ಅನ್ನುವ ಆ ಸಮಯದಲ್ಲಿ ಮಾಪನಗಳಿರ್ತವೆ, ಆ ಮಾಪನಗಳು ಹೇಳ್ತಾರೆ, ಇವನ್ ದ್ರೋಣ ಏನಿದೆ ಅಲ್ಲ ಅದು ಶಿವನಿಗಿಂತ ಶ್ರೇಷ್ಠವಾಗಿದೆ ಮಾಪನಗಳು. ಅದಕ್ಕೋಸ್ಕರ ದ್ರೋಣ ಇನ್ನು ವಿಷ್ಣುವಿನ ಮಾತೇನು ಅಂತೇಳಿ ಹೀಗೆ ಅವನಿಗೆ ವಾದ ಮಾಡ್ತಾರೆ. ಅವನು ತುಂಬ ಕೋಪ ಬರುತ್ತೆ. ಆಗ ಅವನು ಸೈನಿಕರು ಹೇಳ್ತಾರೆ, ಇವ್ರನ್ನ ಏನು ಮಾಡಬೇಕು, ನೀವು ಇವ್ರದ್ದು 2 ಕಣ್ಣು ತೆಗಿಬೇಕು. ಅವರು ಹಾಗೆ ಜೀವಂತ ಇರಬೇಕಾದ್ರೆ ಅವರು ಈ ಬಾಣಗಳಿಂದ ಅವ್ರ ಕಣ್ಣನ್ನು ಮೀಟಿ ತೆಗಿತಾರೆ. ತುಂಬ ಎಲ್ಲ ಇದಾಗ್ತದೆ. ಅವ್ರ ಜೊತೆ ಮಹಾಪೂರ್ಣ ಅಂತೇಳಿ ಇನ್ನೊಬ್ರು ಆ್ಯಕ್ಚುಲಿ ರಾಮಾನುಜಾಚಾರ್ಯ ಗುರುಗಳವರು ಅವರು ಹೋಗಿರ್ತಾರೆ. ಅವ್ರಿಗೂ ಕೂಡ ತುಂಬ ಟಾರ್ಚರ್ ಕೊಡ್ತಾರೆ. ಆಗ ಅವ್ರನ್ನ ಆ ರೀತಿ ಕಣ್ಣು ತೆಗೆದ್ಬಿಟ್ಟು ಅವ್ರನ್ನ ಜಂಗಲಲ್ಲಿ ಬಿಡ್ತಾರೆ. ಮಹಾಪೂರ್ಣ ವಯಸ್ಸಾಗಿರೋದ್ರಿಂದ ಅವರು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು
ಶರೀರ ತ್ಯಾಗ ಮಾಡ್ತಾರೆ ಕಾಡಿನ ಮಧ್ಯದಲ್ಲಿ. ಇವ್ರಿಗೂ ಕಣ್ಣಿರೋದಿಲ್ಲ ಕುರೇಶಿಗೆ. ಅವರು ಹಾಗೆ ಗುರುಗಳ ಹತ್ರ ಬರ್ತಾರೆ, ಹೇಗೋ ಮಾಡಿ ರಾಮಾನುಜಾಚಾರ್ಯಗೆ ಭೇಟಿ ಆಗ್ತಾರೆ. ಆಗ ರಾಮಾನುಜಾಚಾರ್ಯ ಹೇಳ್ತಾರೆ, ನೀನು ಹೋಗಿ ಏನು ಕಾಂಚೀಪುರಮಲ್ಲಿ ವರದರಾಜನ ಹತ್ರ ಹೋಗ್ಬೇಕು, ಹೋಗಿ ನೀನೇನು ಕೇಳ್ಕೋಬೇಕು, ನನಗೆ ಕಣ್ಣು ಕೊಡು ಅಂತ ಕೇಳ್ಕೋಬೇಕು, ನಿನಗೆ ಅವರು ವರದರಾಜ ಮತ್ತೆ ನಿಮ್ಗೆ ಕಣ್ಣು ಕೊಡ್ತಾರೆ, ನೀನು ಸರಿ ಹೋಗ್ತೀಯ. ಆಗ ಅವ್ರು ಹೋಗ್ತಾರೆ. ಆದರೆ ಅವರು ಎಷ್ಟೊಂದು ಒಂದು ವಿನಮ್ರ ಭಕ್ತರಾಗಿರ್ತಾರೆ ಅಂದರೆ, ಅವರು ತಮಗೋಸ್ಕರ ಏನು ಕೇಳಕ್ಕೆ ಸಿದ್ಧ ಇರೋದು. ಗುರುಗಳು ಕಳಿಸಿದಾರೆ ಅಂತ ಹೋಗ್ತಾರೆ. ಹೋಗಿ ಅಲ್ಲಿ ಏನು ಪ್ರಾರ್ಥನೆ ಮಾಡ್ತಾರೆ, ಆ ರಾಜ ಯಾರು ಕಣ್ ತೆಗ್ದಿರಲ್ಲ ಅವನಿಗೋಸ್ಕರ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅವನಿಗೆ ನೀನು ಸದ್ಬುದ್ಧಿಯನ್ನು ಕೊಡು, ಅವನಿಗೆ ಒಳ್ಳೆಯದನ್ನು ಮಾಡೋ ಪ್ರಾರ್ಥನೆ ಮಾಡಿ ಮತ್ತೆ ಬರ್ತಾರೆ. ಕಣ್ಣು ಬಂದಿರಲಿಲ್ಲ, ಅದನ್ನ ನೋಡಿ ಇವರು ಪ್ರಾರ್ಥನೆ ಮಾಡಿಲ್ಲ, ನಾನು ಹೇಳಿದ್ದಂತ ಹೇಳಿ ರಾಮಾನುಜಾಚಾರ್ಯ ಗೊತ್ತಾಗುತ್ತೆ. ಆಗ ರಾಮಾನುಜಾಚಾರ್ಯ 2-3 ಸಾರಿ ಹೀಗೆ ಆಗುತ್ತೆ. ಕೊನೆಗೆ ರಾಮಾನುಜಾಚಾರ್ಯ ಹೇಳ್ತಾರೆ, ನೀನು ಹೋಗಿ ವರದರಾಜನ ಹತ್ರ ಹೇಳಬೇಕು, ಏನಂದರೆ ಈ ಕಣ್ಣುಗಳೇನಿದ್ದಾವಲ್ಲ, ಈ ಕಣ್ಣುಗಳು ನನ್ನ ಗುರುಗಳ ಆಸ್ತಿ, ಆ ಗುರುಗಳ ಆಸ್ತಿಯನ್ನು ನೀನು ನನಗೆ ಮಾಡಿ ಕೊಡಬೇಕು ಅಂತ ಹೇಳಿ ವರದರಾಜನಲ್ಲಿ ಕೇಳ್ಕೊ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅವರು ಯಾಕಂದರೆ ಗುರುಗಳ ಆಸ್ತಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೋಗಿ ಅವ್ರು ಕೇಳ್ಕೊತಾರೆ, ಗುರುಗಳ ಆಸ್ತಿ ಇದು ನೀವು ಕೊಡು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೋಗಿ ಏನಾಗುತ್ತೆ, ಆ ಸಮಯದಲ್ಲಿ ಅವ್ರು ಕೇಳ್ಕೊಳ್ತಾರೆ. ಆವಾಗ ವರದರಾಜನಿಗೆ ಸ್ಪರ್ಶವಾಗಿ ಬಂದಿರುವಂಥ ಒಂದು ವಾಯು ಏನಿದೆ ಅವ್ರಿಗೆ ಬಂದು ತಗಲುತ್ತೆ. ಆವಾಗ ಮತ್ತೆ ಮೊದಲಿದ್ದ ಹಾಗೆ ಅವರ ಕಣ್ಣುಗಳು ಪ್ರಕಟವಾಗ್ತವೆ. ಈ ರೀತಿ ಅಂದರೆ ಅವರು ನಿಸ್ವಾರ್ಥ ಭಾವದಿಂದ ಭಗವಂತನ ಸೇವೆಯನ್ನು ಮಾಡೋದು ಕುರೇಶ್. ಅದಕ್ಕೆ ಇವತ್ತಿನವರೆಗೆ ನಾವು ಅವ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಆಮೇಲೆ ನಮ್ಮ ಗೌಡಿಯ ಸಂಪ್ರದಾಯದಲ್ಲಿ ಚೈತನ್ಯ ಮಹಾಪ್ರಭುಗಳಿಗಿಂತ ಪರಮ ಗುರುಗಳಾದರು ಮಾಧವೇಂದ್ರ ಪುರಿ ಅಂತೇಳಿ. ಮಾಧವೇಂದ್ರ ಪುರಿಯ ಅವರ ಬಗ್ಗೆ ಹೇಳಬೇಕಾದ್ರೆ ಹೇಳಲಾಗಿದೆ, ಅವರು ಅಯಾಚಿತ ವೃತ್ತಿಯನ್ನು ಪಾಲನೆ ಮಾಡ್ತಾ ಇದ್ರು. ಅಯಾಚಿತ ವೃತ್ತಿ ಅಂದರೆ ಏನು ಯಾಚನೆ ಮಾಡೋಂಗಿಲ್ಲ. ಅವರು ತಮಗೋಸ್ಕರ ಏನು ಯಾಚನೆ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಅವರು ಏನು ಮಾಡ್ತಾ ಇದ್ರು, ನಾಮಸ್ಮರಣೆ ಮಾಡ್ತಾ ಕೊಡ್ತಾ ಇದ್ರು. ನಾಮಸ್ಮರಣೆ ಯಾರಾದರೂ ತಾವ ಸ್ವತಃವಾಗಿ ಬಂದು ಏನಾದರೂ ಭಿಕ್ಷೆ ನೀಡಿದರೆ ಸ್ವೀಕಾರ ಮಾಡೋದು, ಇಲ್ಲ ಅಂದರೆ ಹಾಗೆ ನಾಮಸ್ಮರಣೆ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ. ಈ ರೀತಿ ಹಗಲು ರಾತ್ರಿ ಅವರು ನಾಮಸ್ಮರಣೆ ಮಾಡ್ತಾ ಕೊಡ್ತಿದ್ರು. ತಮಗೋಸ್ಕರ ಏನು ಅವರು ಬಯಸ್ತಾ ಇರಲಿಲ್ಲ. ಬ್ರಹ್ಮಾಂಡ ಮಾಡೋದು, ತೀರ್ಥಸ್ಥಾನಗಳಿಗೆ ಹೋಗೋದು, ಅಲ್ಲಿ ಮಹಿಮೆಗಳನ್ನು ಕೊಂಡಾಡೋದು, ಭಗವಂತನ ನಾಮಸ್ಮರಣೆ ಮಾಡೋದು, ಮರಗಳಿಗೆ ಕೆಳಗೆ ಕೂಡೋದು. ಅವರು ಮಲ್ಕೊಳ್ತಾನೆ ಇರಲಿಲ್ಲ. ಆಮೇಲೆ ಸ್ವಲ್ಪ ಶರೀರ ಆಯಸ್ಸಾಗಿ ಏನೋ ಸ್ವಲ್ಪ ನಿದ್ರೆ ಹೋದರೆ ಜಾರಿದ್ರೆ ಇಲ್ಲ ಅಂದರೆ ನಾಮಸ್ಮರಣೆ ಸತತವಾಗಿ ನಾಮಸ್ಮರಣೆ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಭಗವಂತ ಬಂದು ಹಾಲು ಕೊಡ್ತಾರೆ. ಆಮೇಲೆ ರಾತ್ರಿ ಸ್ವಪ್ನ ರೂಪದಲ್ಲಿ ಬರ್ತಾರೆ. ಬಂದು ಹೇಳ್ತಾರೆ, ನನ್ನನ್ನು ಇಲ್ಲಿ ಹುದುಗಿಸಿದ್ದಾರೆ, ಮೊಘಲರ ಒಂದು ದಾಳಿಗೆ ಹೆದರಿಬಿಟ್ಟು ಮೂರ್ತಿ ಭಂಗ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಆ ಪೂಜಾರಿಗಳು ಏನು ಮಾಡಿದಾರೆ, ಅವರು ಬ್ರಾಹ್ಮಣರು ನನ್ನನ್ನು ಇಲ್ಲಿ ಪೊದೆಗಳಲ್ಲಿ ಹುದುಗಿಸಿ ಇಟ್ಟಿದ್ದಾರೆ. ಭಾಳ ವರ್ಷ ಆಯಿತು, ನನಗೆ ತುಂಬ ಸಿಕ್ಕಿ ಆಗ್ತಾ ಇದೆ, ನೀನು ನನ್ನನ್ನು ಮತ್ತೆ ಈ ಪೊದೆಗಳಿಂದ ತೆಗೆದು ಗೋವರ್ಧನಗಿರಿ ಮೇಲೆ ನನ್ನ ಸ್ಥಾಪನೆ ಮಾಡಬೇಕು ಅಂತ. ಆಗ ಅವರು ಈ ಭಗವಂತ ಈ ರೀತಿ ಸ್ವಪ್ನ ಒಂದು ಛಲದಲ್ಲಿ ಬಂದು ಹೇಳಿದ್ದನ್ನು ನೋಡಿಬಿಟ್ಟು ಏನು ಮಾಡ್ತಾರೆ, ಬೇಗ ಹೋಗ್ತಾರೆ. ಹೋಗಿ ಊರಲ್ಲೆಲ್ಲ ಜನರಿಗೆ ಹೇಳ್ತಾರೆ, ಬ್ರಜವಾಸಿಗಳಿಗೆ, ಇದು ಇನ್ನೂವರೆಗೆ ಅದು ಸ್ಥಾನ ಇದೆ, ಯತಿಪುರ ಅಂತೇಳಿ, ಜತಿಪುರ ಅಂತ ಹೇಳ್ತಾರೆ. ಬೃಂದಾವನ ಗೋವರ್ಧನ ಪರಿಕ್ರಮ ಮಾರ್ಗದಲ್ಲಿದೆ ಅದು. ಜತಿಪುರ ಅಂತೇಳಿ ಆ ಊರಿಗೆ ಹೆಸರು ಬಂದಿದ್ದು ಯಾಕಂದರೆ ಜತಿ ಅಂದರೆ ಯತಿ ಅಂದರೆ ಮಾಧವೇಂದ್ರ ಪುರಿಗಳು ಅಲ್ಲಿ ವಾಸ ಮಾಡಿದರು, ಅಲ್ಲಿ ಗೋಪಾಲನ ವಿಗ್ರಹವನ್ನು ಸ್ಥಾಪನೆ ಮಾಡಿದರು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಎಲ್ಲ ಊರಿನ ಜನರಿಗೆ ಹೇಳ್ತಾರೆ. ಎಲ್ಲ ಊರಿನ ಜನ ಅವ್ರು ಏನು ಮಾಡ್ತಾರೆ, ಕೊಡ್ಲಿ ಅದೆಲ್ಲ ತೊಗೊಂಡು ಬರ್ತಾರೆ, ಹಾರೆ ಎಲ್ಲ ತೊಗೊಂಡು ಬರ್ತಾರೆ, ಪೊದೆಗಳನ್ನೆಲ್ಲ ಬೇರ್ಪಡಿಸ್ತಾರೆ, ಬೆಳೆಸಿ ನೋಡ್ತಾರೆ. ಅದು ನೋಡಿದಾಗ ಅಲ್ಲಿ ಗೋಪಾಲ್ ವಿಗ್ರಹ ಇರುತ್ತೆ. ಅವಾಗ ಗೋಪಾಲನ ಅವರು
ಗೋವರ್ಧನಗಿರಿ ಮೇಲೆ ಸ್ಥಾಪನೆ ಮಾಡಿ ಸೇವೆ ಪೂಜೆ ನಡೆಸ್ತಾರೆ. ಈ ರೀತಿ ಸೇವೆ ಪೂಜೆ ನಡೀತಾ ಇರುತ್ತೆ. 2 ವರ್ಷ ಆಗುತ್ತೆ. 2 ವರ್ಷ ನಂತರ ಮತ್ತೆ ಗೋಪಾಲ ಅವರ ಸ್ವಪ್ನದಲ್ಲಿ ಬಂದಿರ್ತಾರೆ. ನನಗೆ ಇನ್ನೂವರೆಗೆ ಏನು ನನ್ನ ಶರೀರದಲ್ಲಿ ತಾಪ ಇದೆ, ಸೆಕೆ ಇದೆ, ಅದು ಹೋಗಿಲ್ಲ. ಅದಕ್ಕೋಸ್ಕರ ನೀನೇನು ಮಾಡಬೇಕು, ಮಲಯ ದೇಶಕ್ಕೆ ಹೋಗಿ ಅಲ್ಲಿಂದ ಚಂದನವನ್ನು ತರಬೇಕು. ಚಂದನವನ್ನು ಅರೆದು ನನಗೆ ಶರೀರಕ್ಕೆ ಚಂದನ ಲೇಪನ ಮಾಡಬೇಕು ಅಂತ. ಆಗ ಅಂದರೆ ಜಗನ್ನಾಥಪುರಿ ಹತ್ರ ಮಲಯ ಅದು ಪರ್ವತ ಅಲ್ಲಿ ಚಂದನ ತುಂಬ ಹೇರಳವಾಗಿ ಸಿಗ್ತಿತ್ತು ಆ ಸಮಯದಲ್ಲಿ. ಅದಕ್ಕೆ ಯಾವ ರೀತಿ ಈಗ ನಾವು ಮೈಸೂರು ಸ್ಯಾಂಡಲ್ ಅಂತೀವಲ್ಲ ಅಲ್ಲಿ ಅವರು ಹೊರಟ್ಬಿಡ್ತಾರೆ. ಅಂದರೆ ತಮ್ಮ ಸ್ವತಃಗೋಸ್ಕರ ಅವ್ರು ಏನು ಮಾಡೋದಿಲ್ಲ, 1-2 ಹೆಜ್ಜೆನೂ ಹೋಗೋದಿಲ್ಲ ಯಾರಿಗಾದ್ರೂ ಭಿಕ್ಷೆ ಬೇಡಲಿಕ್ಕೆ. ಆಯಾಚಿತ ವೃತ್ತಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಭಗವಂತನ ಸೇವೆಗೋಸ್ಕರ ಭಗವಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಅವರು ವಿಚಾರ ಮಾಡೋದಿಲ್ಲ. ನಾನು ಹೇಗೆ ಹೋಗಲಿ, ಹೇಗೆ ತರಲಿ, ಏನು ಮಾಡಲಿ, ಏನು ವಿಚಾರ ಮಾಡೋದಿಲ್ಲ. ಇಮಿಡಿಯೇಟ್ಲಿ ದೇವಸ್ಥಾನದಲ್ಲಿ ಹೇಳ್ತಾರೆ ಶಿಷ್ಯರಿಗೆ, ಆಯ್ತಪ್ಪ ನೀವು ನೋಡ್ಕೊಳ್ಳಿ, ಭಗವಂತನಲ್ಲಿ ಸೇವೆ ಪೂಜೆಯನ್ನೆಲ್ಲ ನೋಡ್ಕೊಳ್ಳಿ, ಪ್ರತಿನಿತ್ಯ ಇಲ್ಲಿ ಅನ್ನಕೂಟ ಉತ್ಸವ ಇದೆಲ್ಲ ಆಗಬೇಕು, ಎಲ್ಲ ಸರಿಯಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹೇಳಿ ಅವರು ಹೊರಟ್ಬಿಡ್ತಾರೆ ಜಗನ್ನಾಥಪುರಿ. ವೃಂದಾವನದಿಂದ ಜಗನ್ನಾಥಪುರಿ ಇವತ್ತಿಗೂ ನಾವು ಹೋದರೆ ಅರೌಂಡ್ 2000 ಮೈಲ್ಸ್, 2000 ಕಿಲೋಮೀಟರ್ ನಡ್ಕೊಂಡು ಹೊರಟ್ಬಿಡ್ತಾರೆ. ಈ ರೀತಿ ಅಂದರೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಮಾಧವೇಂದ್ರ ಪುರಿಯವ್ರ ಬಗ್ಗೆ. ಅವರು ಹೋಗ್ತಾ ಅವ್ರು ಏನು ಮಾಡ್ತಾರೆ, ಒಂದು ಸ್ಥಾನ ಬರುತ್ತೆ ಮಧ್ಯದಲ್ಲಿ, ರೆಮುನಾ ಅಂತೇಳಿ. ಅಲ್ಲಿ ರೆಮುನಾಗ್ ಬರ್ತಾರೆ. ರೆಮುನಾಗ್ ಬಂದು ಅಲ್ಲಿ ಏನಿದೆ, ಕ್ಷೀರಚೋರ ಗೋಪಿನಾಥ್ ಅದು ಆಮೇಲೆ ಬಂತ ಹೆಸರು. ಅಲ್ಲಿ ಗೋಪಿನಾಥ್ ಅಂತ ಹೇಳಿ ವಿಷ್ಣುನ ದೇವಸ್ಥಾನ ಇದೆ. ಅಲ್ಲಿ ಬರ್ತಾರೆ. ಅಲ್ಲಿ ಬಂದಮೇಲೆ ಅಲ್ಲಿ ಎಲ್ಲ ಅವರು ಭಗವಂತನ ದರ್ಶನ ಮಾಡ್ತಾರೆ. ಯಾಕೆ ಅದು ರಸ್ತೆಯಲ್ಲಿ ಬರುತ್ತೆ. ಅಲ್ಲಿ ಭಗವಂತನ ದರ್ಶನ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಎಲ್ಲ ಜನ ಮಾತಾಡ್ಕೊಳ್ತಿರ್ತಾರೆ. ಏನು ವಿಶೇಷವಾದ ಭೋಗ ನೈವೇದ್ಯಗಳನ್ನು ಇಲ್ಲಿ ಗೋಪಿನಾಥನಿಗೆ ಸಮರ್ಪಣೆ ಮಾಡ್ತಾ ಇರುತ್ತೆ. ಅನೇಕ ವಿಶೇಷ ನೈವೇದ್ಯಗಳನ್ನು ಮಾಡ್ತಾರೆ. ಅದರೊಳಗೆ ಅಮೃತ ಕೇಲಿ ಅನ್ನುವಂಥ ಒಂದು ಖೀರ್, ಅಂದರೆ ಇದು ಹಾಲನ್ನ ನಾವು ಇಲ್ಲಿ ಕರ್ನಾಟಕದಲ್ಲಿ ಹೇಳ್ಬೋದು ಅದಕ್ಕೆ ಬಾಸುಂದಿ ಅಂತ ಹೇಳಿ. ಅಂದರೆ ಹಾಲನ್ನು ಚೆನ್ನಾಗಿ ಬೇಯಿಸ್ತಾರೆ, ಕುದಿಸಿ. ಅದಕ್ಕೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅದಕ್ಕೆ ರಬಡಿ ಅಂತ, ನಮ್ಮ ಈಸ್ಟ್ ಇಂಡಿಯಾದಲ್ಲಿ ಅದಕ್ಕೆ ಹೇಳ್ತಾರೆ ಖೀರ್ ಅಂತ ಹೇಳ್ತಾರೆ, ಅಥವಾ ಕ್ಷೀರ ಅಂತ ಹೇಳ್ತಾರೆ. ಅದು ಆ ಒಂದು ಅಮೃತ ಕೇಲಿ ಅನ್ನುವಂಥ ಖೀರ್ ಏನಿದೆ, ಇಲ್ಲಿ ಗೋಪಿನಾಥನಿಗೆ ಅರ್ಪಣೆ ಮಾಡ್ತಾರೆ ಪ್ರತಿನಿತ್ಯ 12 ಮಡಿಕೆಗಳಲ್ಲಿ. ಅದು ಬಹಳ ವಿಶೇಷವಾಗಿರುತ್ತೆ ಅಂತ ಅವ್ರಿಗೆ ಅಲ್ಲಿ ಜನರೆಲ್ಲ ಮಾತಾಡೋದು ಎಲ್ಲ ಭಕ್ತರಿಂದ ತಿಳಿದುಕೊಂಡಾಗ ಆ ಸಮಯದಲ್ಲಿ ಏನಾಗುತ್ತೆ, ಆ ಖೀರ್ ಭೋಗ ಹಚ್ಚುವ ಸಮಯ ಆಗುತ್ತೆ. ಅವಾಗ ನೈವೇದ್ಯ ಮಾಡಲಿಕ್ಕೆ ಆ ಖೀರ್ ತೊಗೊಂಡು ಹೋಗ್ತಾರೆ ಪೂಜಾರಿ. ಆ ಸಮಯದಲ್ಲಿ ಅವರು ವಿಚಾರ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ, ಇದೇನಾದರೂ ಈ ಖೀರು ಪ್ರಸಾದ ಇದೆ ನನಗೆ ಸ್ವಲ್ಪ ಸಿಕ್ಕರೆ, ಅಮೃತ ಕೇಳಿ ಇದು ನನಗೆ ಸಿಕ್ಬಿಟ್ರೆ ಏನಾಗುತ್ತೆ, ನಾನು ಅದನ್ನು ರುಚಿ ನೋಡಿ ವೃಂದಾವನದಲ್ಲಿ ಗೋಪಾಲನಿಗೂ ಕೂಡ ನಾವು ಅಂಥದೇ ಒಂದು ಖೀರನ್ನು ಏನು ಮಾಡ್ಬೋದು, ನೈವೇದ್ಯ ಮಾಡ್ಬೋದು ಅವನಿಗೂ ಕೂಡ. ಅವ್ರ ಮನಸ್ಸಿಗೆ ವಿಚಾರ ಬರುತ್ತೆ. ಅದಕ್ಕೆ ಅವರಂತಾರೆ, ಇನ್ನೂ ಭಗವಂತನಿಗೆ ಅದು ಭೋಗ ಹಚ್ತಾ ಇದ್ದಾರೆ, ಇನ್ನೂ ಪ್ರಸಾದ ಆಗಿಲ್ಲ. ಅದಕ್ಕೆ ಮುಂಚೆನೇ ನಾನು ಅದನ್ನು ಸ್ವೀಕಾರ ಮಾಡೋದು, ಅಥವಾ ಅದನ್ನು ಏನು ಹೇಳ್ತೀರ ನೀವು, ಟೇಸ್ಟ್ ರುಚಿ ನೋಡೋಕ್ಕೆ ವಿಚಾರ ಮಾಡಿಬಿಟ್ಟೆ ಅಲ್ಲ, ಇದು ಅಪರಾಧ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ದೇವಸ್ಥಾನದಿಂದ ಹೊರಟು ಹೋಗ್ಬಿಡ್ತಾರೆ. ದೇವಸ್ಥಾನದಿಂದ ಹೊರಟು ಹೋಗಿ ರಾತ್ರಿ ಸಮಯ ಆಗಿರುತ್ತೆ, ಒಂದು ಮಾರ್ಕೆಟ್ ಏರಿಯಾದಲ್ಲಿ, ಒಂದು ಏರಿಯಾದಲ್ಲಿ ಹೋಗಿ ಕುಳಿತು ಅಲ್ಲಿ ಅವರು ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಅಪರಾಧಿ ಮನೋಭಾವ ಇದೆ, ನಾನು ಹೇಗೆ ಅಪರಾಧ ಮಾಡಿಬಿಟ್ಟು ಇನ್ನೂ ಭಗವಂತನ ನೈವೇದ್ಯ ಆಗಿಲ್ಲ, ನಾನು ಅದನ್ನು ರುಚಿ ನೋಡು ಇಚ್ಛೆ ಮಾಡಿದೆ ಅಂತೇಳಿ. ಆ ಸಮಯದಲ್ಲಿ ಏನಾಗುತ್ತೆ, ಈ ಗೋಪಿನಾಥ್ ಅವ್ರ ಇಚ್ಛೆಯನ್ನು ಅರ್ಕೊಂಡ್ಬಿಟ್ಟು ಅವ್ನು ಏನು ಮಾಡ್ತಾನೆ, 12 ಪಾಟ್ ಇದಾವಲ್ಲ ಅದರೊಳಗಿಂದ ಒಂದು ಪಾಟ್ ಏನು ಮಾಡ್ತಾನವ, ಅವನೇ ಅದರೊಳಗಿಂದ ಕದ್ದು, ಭಗವಂತ ಕೃಷ್ಣ ಅವನು ಗೋಪಿನಾಥ್ ಅವನು ಕದ್ದು ಒಂದು ತನ್ನ ಹತ್ರ ಇಟ್ಕೊಳ್ತಾನೆ. ಪೂಜಾರಿ ನೈವೇದ್ಯ ಮಾಡಿ ಹೊರಗಡೆ ಬಂದಿರ್ತಾನೆ. ಆಮೇಲೆ ನೈವೇದ್ಯ ತೆಗಿತಾನೆ, ತಕ್ಕೊಂಡು ಹೋಗ್ತಾನೆ. ಅವನಷ್ಟು ಗಮನ ಕೊಡೋದಿಲ್ಲ. 12 ಇದಾವೋ, 11 ಇದಾವೋ, 10 ಇದಾವೋ ಏನು ನೋಡಲ್ಲ. ನೈವೇದ್ಯ ಆಗಿದ್ದು ಹಾಗೆ ತೊಗೊಂಡು ಹೋಗಿ ಇಡ್ತಾನೆ. ರಾತ್ರಿ ಸಮಯ ಆಗಿರುತ್ತೆ, ಇಟ್ಟು
ಅವನು ಭಗವಂತನಿಗೆ ಶಯನ ಸೇವೆಯನ್ನು ಮಾಡಿ ಅವನು ಕೂಡ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾನೆ ಪೂಜಾರಿ. ಮಧ್ಯರಾತ್ರಿ ಭಗವಂತ ಅವನಿಗೆ ಬಂದು ಹೇಳ್ತಾನೆ, ನೋಡು ಈ ರಾತ್ರಿ ನೀನು ಖೀರ್ ಭೋಗ ಹಚ್ಚಿದ್ಯಲ್ಲ, ಅದರೊಳಗೆ ಏನಾಗಿದೆ, ಒಂದು ಖೀರ್ ಮಡಿಕೆಯನ್ನು ನಾನೇನು ಮಾಡಿದ್ದೇನೆ, ಅದನ್ನು ನನ್ನ ಧೋತಿ ಹಿಂದಿದೆ ಎಲ್ಲ ನಾನು ಮುಚ್ಚಿಟ್ಕೊಂಡೆ, ಕದ್ದಿಟ್ಕೊಂಡಿದ್ದೆ. ಅದು ಒಬ್ಬ ಮಾಧವಪುರಿ ಅಂತೇಳಿ ನನ್ನ ಭಕ್ತರಿದ್ದಾರೆ, ಅವ್ರಿಗೆ ನೀನು ತಲುಪಿಸ್ಬೇಕು ಅಂತೇಳಿ. ಅದಕ್ಕೆ ಅವನು ಪೂಜಾರಿ ಮಧ್ಯರಾತ್ರಿ ಎದ್ಬಿಟ್ಟು ಬೆಳಗುವ ಸ್ನಾನ ಮಾಡಿ ಮತ್ತೆ ತಿಲಕ ಎಲ್ಲ ಧಾರಣೆ ಮಾಡಿಕೊಂಡು ಅವನ ದೇವಸ್ಥಾನದಲ್ಲಿ ಒಳಗಡೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಭಗವಂತಂದು ಧೋತಿ ಹಿಂದೆ ಒಂದು ಹೀಗೆ ಅಲ್ಲಿ ಮಡಕೆ ಇರುತ್ತೆ, ಅದನ್ನು ತೊಗೊಂಡು ಒಬ್ಬ ಎಂಥ ಯಾರು ಭಾಗ್ಯವಂತ ಇರ್ಬೋದು ಇವರು ಮಾಧವೇಂದ್ರ ಪುರಿ. ಸ್ವಯಂ ಗೋಪಿನಾಥ ಅವ್ರಿಗೋಸ್ಕರ ಏನ್ ಮಾಡಿದಾನೆ, ಈ ಖೀರನ್ನ ಅವನು ಕದ್ದಿಟ್ಟಿದ್ದಾನೆ, ಬಚ್ಚಿಟ್ಟಿದ್ದಾನೆ. ಅಂದ್ರೆ ಎಂತ ಮಹಾನ್ ಭಕ್ತರಿರ್ಬೋದು ಅಂತ ಹೇಳಿ. ಈ ಯಾರದು ಮಾಧವೇಂದ್ರ ಪುರಿ? ಮಾಧವೇಂದ್ರ ಪುರಿ ಯಾರಿದೆ, ಯಾರವರು? ದಯವಿಟ್ಟು ನೀವು ಮುಂದೆ ಬಂದು ನಿಮ್ಮ ಪ್ಲೀಸ್ ಐಡೆಂಟಿಫೈ ಯುವರ್ ಸೆಲ್ಫ್, ನೀವು ಯಾರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೋಸ್ಕರ ಗೋಪಿನಾಥ್ ಏನ್ ಮಾಡಿದಾನೆ, ಅವನು ಈ ಅಮೃತ ಕೇಲಿಯನ್ನ ಖೀರ ಕೈಲ ಚೂರಿ ಅಂದ್ರೆ ಖೀರನ್ನ ಅವನು ಕದ್ದಿದ್ದಾನೆ. ಅದಕ್ಕೆ ಅಂತೇಳಿ ಅವನ ಹೆಸರು ಏನಾಯ್ತು, ಖೀರ ಚೋರ ಹರಿ, ಖೀರ ಚೋರ ಗೋಪಿನಾಥ್ ಆಯ್ತು. ಇವತ್ತು ಈಗ ಒಡಿಸ್ಸಾದಲ್ಲಿ ಬಾಲೇಶ್ವರ ಅಂತ ಸ್ಟೇಷನ್ ಬರುತ್ತೆ, ಆಮೇಲೆ ರೆಮುನಾ ಧಾಮ್ ಇದೆ, ಇವತ್ತು ಕೂಡ ಆಗಿದೆ. ಅವತ್ತಿನಿಂದ ಏನಾಯ್ತು, 500 ವರ್ಷಗಳ ಹಿಂದೆ ಅದ್ರ ಹೆಸರು ಏನಾಯ್ತು, ಅದು ಗೋಪಿನಾಥ್ ಅಂದು ಖೀರ್ ಚೋರ ಗೋಪಿನಾಥ್ ಅಂತಾರೆ ಇವತ್ತು ಕೂಡ. ಅವ್ರು ಹೋಗಿ ಕಡಿದು ಅದನ್ನ ಸ್ವೀಕಾರ ಮಾಡ್ತಾರೆ. ಮಾಧವಪುರಗಳಿಗೆ ಬಂದು ಅಲ್ಲಿಂದ ಇನ್ನೇನು ಬೆಳಗಾಗೋದ್ರಲ್ಲಿ ಏನಾಗುತ್ತೆ, ನಾನು ಭಾಳ ಪ್ರಸಿದ್ಧಿ ಆಗ್ಬಿಡುತ್ತೆ. ನನಗೋಸ್ಕರ ಕೃಷ್ಣ ಏನ್ ಮಾಡಿದಾನೆ, ಖೀರನ್ನ ಅವನು ಕದ್ದಿದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಜನ ಎಲ್ಲ ನನ್ನ ನೋಡಕ್ ಬರ್ತಾರೆ ಅಂತ ಹೇಳಿ, ನನಗೆಲ್ಲ ಇದು ಬೇಡ ಅಂತ ಹೇಳಿ ಅವತ್ತೇ ಇಮಿಡಿಯೇಟ್ಲಿ ಅವ್ರು ಹೊರಟು ಬಿಡ್ತಾರೆ. ಅದಕ್ಕೆ ಖೀರ್ ಸ್ವೀಕಾರ ಮಾಡ್ತಾರೆ. ಆ ಮಡಿಕೆಯನ್ನ ಹೊಡಿತಾರೆ, ಹೊಡೆದು ತಮ್ಮ ಶಾಲೆ ಇರುತ್ತಲ್ಲ ಅದರೊಳಗೆ ಒಂದು ತುದಿಯಲ್ಲಿ ಕಟ್ಕೊಳ್ತಾರೆ, ಗಂಟು ಮಾಡಿ ಹೊರಟ್ಬಿಡ್ತಾರೆ. ಆದರೆ ಅವಾಗ ಇಂಟರ್ನೆಟ್ ಇರಲಿಲ್ಲ, ಅವಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಗೂಗಲ್ ಏನೂ ಇರಲಿಲ್ಲ ಅವಾಗ. ಆದರೂ ಕೂಡ ಅವ್ರು ನಡ್ಕೊಂಡು ಅಲ್ಲಿ ಜಗನ್ನಾಥಪುರ ಹೋಗೋಕ್ಕಿಂತ ಮುಂಚೆ ಅಲ್ಲೆಲ್ಲ ಸುದ್ದಿ ಆಗ್ಬಿಟ್ಟಿರೋದು. ನಾನು ಗೋಪಿನಾಥ್ ಏನು ಮಾಡಿದಾನೆ, ಈ ಮಾಧವೇಂದ್ರ ಪುರಿಗೋಸ್ಕರ ಅವನು ಖೀರ್ ಸೋರಿ. ಅಲ್ಲಿ ಹೋದ ತಕ್ಷಣ ಅವ್ರಿಗೆಲ್ಲರೂ ಸ್ವಾಗತ ಮಾಡ್ತಾರೆ. ನಿಮ್ಮ ಮಾಧವೇಂದ್ರ ಪುರಿ ಇರ್ಬೋದು, ಮಾಧವೇಂದ್ರ ಪುರಿ ಬಂದರು, ಮಾಧವೇಂದ್ರ ಪುರಿ ಬಂದರು, ಅವ್ರಿಗೇನು ಬೇಕು ಕೊಡಿ, ಅವ್ರಿಗೇನು ಇರ್ಲಿಕ್ಕೆ ವ್ಯವಸ್ಥೆ ಮಾಡಿ, ಅವ್ರಿಗೆ ಜಗನ್ನಾಥನ ದರ್ಶನ ವ್ಯವಸ್ಥೆ ಮಾಡಿ, ಅವ್ರಿಗೇನು ಬೇಕು ಕೇಳಿ. ಅವ್ರು ಹೇಳ್ತಾರೆ, ಇಲ್ಲ ನನಗೇನು ಸ್ವಲ್ಪ ಚಂದನ ಬೇಕು ಭಗವಂತನಿಗೆ, ಗೋಪಾಲನಿಗೆ ವೃಂದಾವನದಲ್ಲಿ ಹರಿಸಲಿಕ್ಕೆ. ತಗೊಳ್ಳಿ 42 ಮಣ ಅಂದರೆ ಆಲ್ಮೋಸ್ಟ್ ಲೈಕ್ 82 kg, ಒಂದು 82 kg ಅವ್ರಿಗೆ ಚಂದನ ಕೊಟ್ಟು, ಅದಕ್ಕೆ ರಾಜಪತ್ರ ಕೊಟ್ಟು, ಅಂದರೆ ಚಂದನ ಒಯ್ಬೇಕಂದ್ರೆ ಹಂಗೆ ಒಯ್ಯಕ್ಕೆ ಬರೋದು, ಅದಕ್ಕೆಲ್ಲ ಮತ್ತೆ ಟ್ಯಾಕ್ಸು ಅದು ಎಲ್ಲ ಎಲ್ಲಿಂದ ದುಡ್ಡು ಮಾಡ್ಕೊಂಡು ಬಂದರು ಅದೆಲ್ಲ ಕೇಳ್ತಾರೆ. ಅದಕ್ಕೋಸ್ಕರ ರಾಜಪತ್ರ ಕೊಟ್ಟು 82 kg ಚಂದನ ಕೊಟ್ಟು ಅದನ್ನು ಹೊತ್ಕೊಂಡು ಹೋಗಿ ಇಬ್ಬರು ಸೇವಕರನ್ನು ಕಳಿಸ್ತಾರೆ ಮತ್ತೆ ರಾಜ. ಈ ರೀತಿ ಅವರು ತಮ್ಮ ಪ್ರಸಿದ್ಧಿಯನ್ನ ಭಗವಂತನ ಸೇವೆಯಲ್ಲಿ ಉಪಯೋಗ ಮಾಡಿ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಪ್ರಗಾಢ ಪ್ರೇಮೇರ ಸ್ವಭಾವಾಚಾರ ನಿಜ ದುಃಖ ವಿಘ್ನಾದಿರ ನಕರ ವಿಚಾರ. ಅಂದ್ರೆ ಭಗವಂತನಲ್ಲಿ ಯಾರಿಗೆ ಅತ್ಯಂತ ಒಂದು ಪ್ರಗಾಢವಾದ ಪ್ರೇಮ ಇರುತ್ತೆ, ಅವರ ಸ್ವಭಾವ ಮತ್ತು ಆಚಾರ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರಗಾಢ ಪ್ರೇಮಿಯರ ಈ ಸ್ವಭಾವ ಆಚಾರ ನಿಜ ದುಃಖ ವಿಘ್ನಾದಿ ನಕರ ವಿಚಾರ. ಅಂದ್ರೆ ಯಾವ ಮಾಧವೇಂದ್ರ ಪುರಿ ತಮ್ಮ ಒಂದು ನಿರ್ವಹಣೆಗೋಸ್ಕರ ಏನನ್ನು ಕೇಳ್ತಾ ಇರಲಿಲ್ಲ ಅವ್ರು ಯಾರಿಂದ, ಅಂಥವ್ರು ಭಗವಂತನ ಸೇವೆಗೋಸ್ಕರ ಭಗವಂತ ಒಂದ್ಸಾರಿ ಅವ್ರಿಗೆ ಆಜ್ಞೆ ಮಾಡಿದಾನಂತೇಳಿ ಏನು ವಿಚಾರ ಮಾಡಿದೆ, ದುಃಖ ವಿಘ್ನ ಏನು ಬರ್ತಾವ ಅದನ್ನೆಲ್ಲ ಏನು ವಿಚಾರ ಮಾಡಿದೆ, ಏನು ಮಾಡಿದ್ರು ಬೃಂದಾವನದಿಂದ ಹೊರಟ್ಬಿಟ್ರು ಜಗನ್ನಾಥಪುರಿ ಹತ್ರ ಚಂದನ ತರ. ಅಂದರೆ ತಮಗೇನು ತೊಂದರೆ ಆಗುತ್ತೆ, ಏನು ಹಾಕ್ಬೋದು, ರಸ್ತೆಯಲ್ಲಿ ಏನಾಗ್ಬೋದು, ಅಷ್ಟು ದೂರ ಹೇಗೆ ಹೋಗ್ಬೋದು. ಅವಾಗೇನು ಗೂಗಲ್ ಮ್ಯಾಪ್ಸ್ ಇರಲಿಲ್ಲ, ಲೊಕೇಶನ್ ಶೇರಿಂಗ್ ಇರಲಿಲ್ಲ, ಏನೂ ಇಲ್ಲ.
ಒಂದ್ಸಾರಿ ದಾರಿ ತಪ್ಪಿ ಹೋದ್ರೆ ಜಗನ್ನಾಥಪುರಿಗೆ ಹೋಗು ಬಂದು ಏನೋ ಬೇರೆ ಈಸ್ಟ್ ಕೋಸ್ಟ್ ಹೋಗ್ಬಂದು ವೆಸ್ಟ್ ಕೋಸ್ಟ್ ಹೋಗ್ಬೋದು. ಇದೆಲ್ಲ ಅಂದರೆ ಏನೇ ದುಃಖ ವಿಘ್ನ ಬಂದು ಅವರು ವಿಚಾರ ಮಾಡಲ್ಲ. ಅವರೇನು ಭಗವಂತನ ಸೇವೆಯನ್ನು ಪ್ರಮುಖವಾಗಿ ಮುಂದಿಟ್ಕೊಂಡು ಅವರು ಮುಂದುವರಿತಾರೆ. ಇದೇ ಒಂದು ಸೇವಾ ಭಾವ. ಆ ಸೇವಾ ಭಾವ ಏನಿದೆ ಅದು ಒಂದು ಮಾತ್ರ ನಮ್ಮನ್ನು, ಅಂದರೆ ನೋಡಿ ನಮ್ಮೆಲ್ಲರಲ್ಲಿ ಒಂದು ಸೇವಾ ಭಾವ ಇದೆ. ನಾನು ಅನೇಕ ಸಾರಿ ಹೇಳ್ತೇನೆ, ಪ್ರಭುಪಾದ ಹೇಳ್ತಾರೆ, ಅಂದರೆ ಜನರಿಗೆ ಇಫ್ ದೇ ಡೋಂಟ್ ನೋ ಗಾಡ್, ಇಫ್ ದೇ ಡೋಂಟ್ ನೋ ಹೌ ಟು ಸರ್ವ್ ಗಾಡ್, ದೆನ್ ದೇ ವಿಲ್ ಕೀಪ್ ಒನ್ ಡಾಗ್ ಆ್ಯಂಡ್ ಸರ್ವ್. ಆ ಜನರಿಗೆ ಭಗವಂತನ ಸೇವೆ ಮಾಡೋದು ಗೊತ್ತಿಲ್ಲ ಅಂದರೆ ಏನು ಮಾಡ್ತಾರೆ, ಒಂದು ನಾಯಿ ಏನೋ ಇಟ್ಕೊಂಡು ಅದು ಸೇವೆ ಮಾಡ್ತಾರೆ. ಅಮೆರಿಕದಲ್ಲಿ ಎಲ್ಲ ನಿಮ್ಗೆ ಗೊತ್ತಿರಬೇಕು, ವೆಸ್ಟರ್ನ್ ಕಂಟ್ರೀಸಲ್ಲಿ ಆ ನಾಯಿ ಅದು ಬೆಳಗ್ಗೆ ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ವಾಕಿಂಗ್ ಅಲ್ಲ, ಅದನ್ನು ಕಕ್ಸ ಮಾಡ್ಸಕ್ಕೆ. ಅವಾಗ ಅವ್ರು ಏನು ಮಾಡ್ತಾರೆ, ಜೊತೆಗೆ ಒಂದು ಹ್ಯಾಂಡ್ ಗ್ಲೌಸು, ಒಂದು ಒಂದು ಪಾಟಿ, ಅದು ಯಾವುದು ಪಾಟಿ ಹತ್ತಕ್ಕೆ ಒಂದು ಮರ, ಇಲ್ಲಾಂದರೆ ಎಷ್ಟೋ $50 $500 ಎಷ್ಟೋ ಫೈನ್ ಇದೆ. ಅದು ಎಲ್ಲಿ ಬೇಕಾದರೆ ನಮ್ಗೆ ಇಲ್ಲಿ ಇಂಡಿಯಾದಂಗೆ ಮಾಡಿಸೋಂಗಿಲ್ಲ. ಇಲ್ಲಿ ಏನು ಮಾಡ್ತಾರೆ ಜನ ಆ ಕಡೆ ಕಡೆ ನೋಡ್ತಾರೆ, ಯಾವುದೋ ಒಂದು ಯಾರ್ದೋ ಮನೆ ಮುಂದೆ ಗೇಟ್ ಮುಂದೆ ಮಾಡಿಸ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾರು ಬೇಕಾದ್ರೆ ಹಂಗೆ ಕೇಳಲ್ಲ. ಅಲ್ಲಿ ಏನು ಮಾಡ್ಬೇಕಾಗುತ್ತೆ, ಅಲ್ಲಿ ನಿಮ್ಮದು ನಿಮ್ದಲ್ಲ, ನಿಮ್ಮ ನಾಯಿದು ನೀವೇ ಎತ್ಬೇಕು, ಅವ್ರ ನಾಯಿದು ಅವರೇ ಎತ್ಬೇಕು. ಇಲ್ಲಾಂದರೆ $50 $500 ಕೊಡ್ಬೇಕಾಗತ್ತೆ. ಮನಿ ಇಸ್ಬಿಟ್ರೆ ನೀವು ಎಷ್ಟು ಯಾಕೆ ಕೊಡೋದಪ್ಪ, ನಾವು ಎತ್ತಿ ಬಿಡೋಲ್ಲ ಅಂತ ಎತ್ಕೊಂಡ್ಬಿಡಲ್ಲ ಅಂತೇಳಿ. ಅಂದರೆ ಭಗವಂತನ ಸೇವೆ ಯಾರಿಗೆ ಗೊತ್ತಿಲ್ಲಲ್ಲ ಅವರು ಇದೆಲ್ಲ ಮಾಡ್ತಾರೆ. ಯಾರ್ದಾದ್ರೂ ಒಂದು ಸೇವೆ ನಾವು ಮಾಡಲೇಬೇಕು. ನಾವು ಭಗವಂತನ ಸೇವೆ ಮಾಡದೇ ಇದ್ರೆ ಏನಾಗುತ್ತೆ, ನಮಗೆ ಮಾಯಾ ಸೇವೆ ಮಾಡಿದ್ದಾರೆ. ಆ ಮಾಯೆ ನಮ್ಮನ್ನು ಅದು ಸೇವೆಯಲ್ಲಿ ತೊಡಗಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಭಗವತ್ ಸೇವೆಯನ್ನು ನಮ್ಮ ಜೀವನದ ಧ್ಯೇಯ ಆಗಿ ಸ್ವೀಕಾರ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಇಲ್ಲಾಂದ್ರೆ ಏನಾಗುತ್ತೆ, ಕಾಸ್ ಕೂಸ್ ಟೂಸ್ ಕೂಸ್ ಕೂಸ್ ಕಾಸ್ ಅಂತದೇನೋ ಬರುತ್ತಲ್ಲ, ಅಂಥದ್ದು ಆಡೋದು ಹೋಗೋದು, ಇಲ್ಲಿ ನರಕಕ್ಕೆ ಹೋಗೋದು. ಡಿಸೆಂಬರ್ 31 ರಾತ್ರಿ, ಅವ್ರಿಗೆ ಡಿಸೆಂಬರ್ 31 ಬೇಕಂತಿಲ್ಲ, ಯಾವುದೇ ರಾತ್ರಿ, ಯಾವುದೋ ಒಂದು ರಾತ್ರಿ, ಪ್ರತಿ ರಾತ್ರಿ ಎಲ್ಲ ಅಮೇಧ್ಯ ಭಕ್ಷಣ ಮಾಡಿ ಎಲ್ಲ ಅಗ್ರಾಹ್ಯ ವಸ್ತುಗಳನ್ನು ಗ್ರಹಣ ಮಾಡಿ ಏನು ಮಾಡ್ತಾರಂಥವ್ರೆಲ್ಲ ನರಕಗಾಮಿಗಳಂತ. ಹರೇ ಕೃಷ್ಣ.